गच्छध्वं संवदध्वं संवो मनांसि जानता देवाभागं यथा पूर्वे संजानाना उपासते। ओम शांति शांति शांतिः। ಎಲ್ಲರ ಹೃದಯದ ಅಂತರಾಳದಲ್ಲಿರ್ತಕ್ಕಂತಹ ಭಗವಂತನ ಶಕ್ತಿಗೆ, ಜಗತ್ತಿನಲ್ಲೆಲ್ಲೆಡೆ ಕೂಡ ವ್ಯಾಪಕವಾಗಿರ್ತಕ್ಕಂತಹ ದಿವ್ಯ ಶಕ್ತಿಗೆ ಪ್ರಣಾಮಗಳು. ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಶ್ರದ್ಧಾಯುಕ್ತರಿಗೆ, ಬಹಳಷ್ಟು ದಿನಗಳಿಂದ ಈ ತರಗತಿಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದ. ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರಗಳನ್ನ ನಾವು ತಿಳ್ಕೊಳ್ತಾ ಇದ್ವಿ. ಜೀವನಕ್ಕೆ ಒಂದು ಹೊಸ ಆಯಾಮ, ಹೇಗೆ ಬದುಕಬಹುದು, ಹೇಗೆ ಚಿಂತನೆ ಮಾಡಬಹುದು, ನಾವು ಮಾಡುವ ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ಎಷ್ಟೆಷ್ಟು ಪರಿವರ್ತನೆಯನ್ನು ನಾವು ತರಬಹುದು, ಯಾವ ಸಂಭಾವನೆ ಇದೆ, ಮನಸ್ಸಿನ ಶಕ್ತಿ ಏನು, ಇಂದ್ರಿಯಗಳ ಸ್ವರೂಪವೇನು, ನಾನು ಶರೀರನ ಅಥವಾ ಶರೀರಕ್ಕಿಂತ ಮಿಗಿಲಾದ್ದು ಬೇರೆ ಏನಾದರೂ ಒಂದು ತತ್ವನ, ಶಾಸ್ತ್ರಗಳೇನು ಹೇಳ್ತವೆ, ವೇದಗಳ ಅಡಿಗಳಲ್ಲಿ ಋಷಿಗಳು ಯಾವ ಯಾವ ಶಾಸ್ತ್ರಗಳನ್ನ ಮಾತನಾಡ್ತಾರೆ, ವೇದಗಳು ಅಂದ್ರೆ ಏನು, ಮಂತ್ರಗಳು ಯಾವ ಯಾವ ರೀತಿ ಇವೆ, ಅರ್ಥವನ್ನ ಹೇಗೆ ತಿಳಿದುಕೊಳ್ಳಬಹುದು, ಸಾಮಾನ್ಯವಾಗಿ ನಾವು ಉಪಯೋಗಿಸ್ತಕ್ಕಂತಹ ಮಂತ್ರಗಳಲ್ಲಿ ಏನು ಅರ್ಥ ಇದೆ, 4 ಪಾದಗಳು, 4 ಪಾದಗಳು ನಮಗೆ ಯಾವ ಯಾವ ರೀತಿಯಾದಂತಹ ಜ್ಞಾನವನ್ನ ನೀಡ್ತವೆ. ಆ ಜ್ಞಾನವನ್ನ ಕೇವಲ ಜ್ಞಾನ ಮಾತ್ರವ ಅಥವಾ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅದು ನಮಗೆ ಉಪಯೋಗ ಇದೆಯಾ, ಬದುಕನ್ನ ನಗುತ್ತಾ ಬಾಳ್ಬೇಕಾ ಅಥವಾ ದುಃಖಿಸಲೇಬೇಕಾ, ದುಃಖವನ್ನ ಹೇಗೆ ಸ್ವೀಕರಿಸಬೇಕು, ಜನ್ಮ ಮೃತ್ಯು, ಜಾಗೃತಿ, ಸ್ವಪ್ನ, ಕನಸು, ಸುಷುಪ್ತಿ, ಈ ತರದ ಅನೇಕ ವಿಷಯಗಳು. ಉಪನಿಷತ್ತುಗಳ ಹೆಸರುಗಳನ್ನ ಹೇಳಿದ್ವಿ, ಆದರೆ ಉಪನಿಷತ್ನ ಸಾರವನ್ನ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಸಮಯ ಆಗಲಿಲ್ಲ, ಪರವಾಗಿಲ್ಲ. ಆದರೆ ಉಪನಿಷತ್ತುಗಳ ಭಾವ ಏನು, ಋಷಿಗಳು ಅಂತೆವಾಸಿಗಳಾದಂತಹ ಶಿಷ್ಯರು ಹೇಗೆ ಮಾತನಾಡ್ತಿದ್ರು, ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟರು, ಹೊರಗಡೆಗೆಷ್ಟು, ಒಳಗಡೆಯ ಅಭ್ಯಂತರದ ಜೀವನದ ಪ್ರಾಮುಖ್ಯತೆ ಎಷ್ಟು, ಈ ತರದ ಅನೇಕ ವಿಷಯಗಳು. ಇವೆಲ್ಲದರಲ್ಲೂ ಕೂಡ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಬಂದ್ರು, ನೀವುಗಳು, ನಾವು, ನಮ್ಮೆಲ್ಲರನ್ನು ಸಾಧಕರು ಅಂತ ಕರೆದ್ರು. ಏನಂತ ಕರೆದ್ರು? ಸಾಧಕರು ಅಂತ ಹೇಳಿ. ಈ ಸಾಧಕರು ತಮ್ಮಲ್ಲಿ ಅಡಗಿರ್ತಕ್ಕಂತಹ ಶಕ್ತಿ, ಸಂಭವಗಳು, ಇವುಗಳನ್ನ ತಿಳಿದುಕೊಳ್ಳುವುದು ನಮ್ಮೆಲ್ಲರ ಧ್ಯೇಯ ಅನ್ನೋದನ್ನ ಪತಂಜಲಿಗಳು ಒತ್ತಿ ಒತ್ತಿ ಹೇಳಿದ್ರು. ಗೃಹಸ್ಥರು ಹೇಗೆ ತಿಳಿದುಕೊಳ್ಳಬಹುದು, ಬ್ರಹ್ಮಚಾರಿ ಬ್ರಹ್ಮಚಾರಿಣಿಯರು ಹೇಗೆ ಪ್ರಯತ್ನ ಮಾಡಬಹುದು, ವಿದ್ಯಾಸಂಪನ್ನರು ಸುಶಿಕ್ಷಿತರು ಅವರು ತಮ್ಮ ಜೀವನವನ್ನ ಹೇಗೆ ಸಾಧನಾ ಮಾರ್ಗದಲ್ಲಿ ಕೊಂಡೊಯ್ಯಬಹುದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಭಗವಂತನ ಸಾಕ್ಷಾತ್ಕಾರ ಹೇಗೆ ಮಾಡಿಕೊಳ್ಳಬಹುದು. ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಎಲ್ಲೋ ಗವಿಯಲ್ಲಿ, ಹಿಮಾಲಯದ ಗಹ್ವರ ಗುಹೆಯಲ್ಲಿ ಕುಳಿತುಕೊಳ್ಳೋದು ಅಷ್ಟೇ ಅರ್ಥ ಅಲ್ಲ. ಜೀವನದ ಅತ್ಯಂತ ಉತ್ತಮ ಸತ್ಯವನ್ನ ಅರಿಯುವುದು. ಟು ನೋ ದ ರಿಯಲ್ ಟ್ರೂತ್ ಆಫ್ ಲೈಫ್ ಇಟ್ ಸೆಲ್ಫ್ ಇಸ್ ಗಾಡ್ ರಿಯಲೈಸೇಷನ್. ಪತಂಜಲಿ ಎಕ್ಸ್ಪ್ರೆಸ್ಡ್ ಇನ್ ಹಿಸ್ ಸೂತ್ರಾಸ್. ಆತ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ. ಹೆಣ್ಣು ಮಕ್ಕಳು, ಗಂಡಸರು ಇದರಲ್ಲಿ ಈ ಶಾಸ್ತ್ರದ ಪ್ರವೃತ್ತಿಯಲ್ಲಿ, ಅಧ್ಯಾತ್ಮದ ಪ್ರವೃತ್ತಿಯಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ತಮ್ಮ ಪರಿಶ್ರಮ ಪ್ರಯತ್ನವನ್ನ ಮಾಡಬಹುದು. ಇವುಗಳ ಚರ್ಚೆ ಕೂಡ ಆಯಿತು. ಅನೇಕ ಪ್ರಶ್ನೆಗಳು ಬಂದವು. ಅದಕ್ಕೆ ತಕ್ಕನಾದಂತಹ ನನ್ನ ಸಾಮರ್ಥ್ಯದ ಅನುಕೂಲದಂತೆ ಉತ್ತರವನ್ನ ನೀಡಿದೆ. ಪತಂಜಲಿಗಳು ಒಂದು ವಿಷಯವನ್ನ ಒತ್ತಿ ಒತ್ತಿ ಹೇಳಿದ್ರು, ಶುದ್ಧತೆ. ಶರೀರ ಶುದ್ಧವಾಗಬೇಕು. ಶರೀರದ ಒಳಗೆ ಇನ್ನೊಂದು ತತ್ವ ಇದೆ,
ಮನಸ್ಸು, ಬುದ್ಧಿ ಇವು ನಿರ್ಮಲವಾಗಬೇಕು, ನಿಷ್ಕಲ್ಮಶವಾಗಬೇಕು. ನೀವೆಲ್ಲರೂ ಕೂಡ ಅಸಿಸ್ಟೆಂಟ್ ಯೋಗ ಟೀಚರ್ಸ್ ಆಗ್ಲಿಕ್ಕೆ ತಾವೆಲ್ಲರೂ ದಾರಿಯಲ್ಲಿ ಹೊರಟಿದ್ದೀರಿ. ಪ್ರತಿಯೊಬ್ಬ ಟೀಚರ್ ಕೂಡ ಯೋಗ, ಚಿತ್ತವೃತ್ತಿ, ನಿರೋಧ, ಸಮಾಧಿ, ಧ್ಯಾನ, ಇಂದ್ರಿಯ ನಿಗ್ರಹ, ಕೋಪ ಮಾಡ್ಕೊಳ್ಳದೆ ಇರತಕ್ಕಂಥದ್ದು, ರಾಗ ದ್ವೇಷಗಳಿಂದ ಹೊರಗೆ ಹೇಗೆ ಬರೋದು, ಸದಾ ನಗುಮುಖ, ಶಾಂತ ಚಿತ್ತರಾಗಿರ್ತಕ್ಕಂಥದ್ದು, ವಾಣಿಯಲ್ಲಿ ಮಧುರತೆ, ಅಹಿಂಸಾ ಭಾವ, ಯಾರಿಗೂ ತೊಂದರೆ ಮಾಡದೇ ಇರತಕ್ಕಂತಹ ಭಾವದಲ್ಲಿ ಬದುಕುವುದು. ಇದು ಯೋಗ ಶಿಕ್ಷಕರು, ನಾವು ನೀವು ಶಿಕ್ಷಕಿಯರು ವಿಶೇಷವಾಗಿ ನಮ್ಮಲ್ಲಿ ಮೊದಲು ಬರಬೇಕು. ಯಾವಾಗ್ಲೂ ಈಗ ನಾನು ನಿಮಗೆ ಪಾಠ ಮಾಡ್ತಾ ಇದ್ದೀನಿ, ಇದು ನನಗೂ ಅನ್ವಯಿಸುತ್ತೆ, ನಿಮಗೂ ಕೂಡ ಅನ್ವಯಿಸುತ್ತೆ. ನಾನು ನನ್ನ ಜೀವನದಲ್ಲಿ ಇವುಗಳನ್ನ ಆಚರಣೆ ಮಾಡಲಿಲ್ಲ ಅನ್ನೋದಾದ್ರೆ ನಾನು ನಿಮಗೆ ಪಾಠ ಕೂಡ ಮಾಡಬಾರದು. ಇದೇ ಸೂತ್ರವನ್ನ ಈ ದಿನ ಕೊನೆ ದಿನ ನಿಮಗೂ ಕೂಡ ಹೇಳಲಿಕ್ಕೆ ಬಯಸ್ತಿದ್ದೇನೆ. ನೀವೆಲ್ಲ ತಿಳಿದುಕೊಂಡ್ರೆ ಇವೆಲ್ಲವೂ ಕೂಡ ಬ್ರಹ್ಮಚರ್ಯದಂತಹ ಕಠಿಣ ಪ್ರಸಂಗಗಳನ್ನು ಕೂಡ ನಾವು ಮಾತನಾಡಿದ್ವಿ. ಜೀವನದ ವಾಸನೆಗಳಂದ್ರೆ ಏನು, ಜೀವನದಲ್ಲಿ ಯಾವ್ದ್ಯಾವ್ದು ನಮ್ಮನ್ನ ಸೆಳೆಯುತ್ತೆ, ಎಳೆಯುತ್ತೆ, ಕರ್ಕೊಂಡು ಹೋಗುತ್ತೆ, ಮುಕ್ತವಾಗಿ ಮಾತನಾಡಿದ್ವಿ. ಯೋಗ ಮಾರ್ಗದಲ್ಲಿ ನಾವೆಲ್ಲರೂ ಹೊರಡಬೇಕು, ನಡಿಬೇಕು, ಆನಂದವಾಗಿ ಬದುಕಬೇಕು. ಇವೆಲ್ಲ ನಾವು ಕಲ್ತಿದ್ದು. ಇದು ನಮ್ಮ ಜೀವನದಲ್ಲಿ ಬಂದಿದ್ದೇ ಆದ್ರೆ ನಾವಿನ್ನೊಬ್ಬರಿಗೆ ಹೇಳಿಕೊಡೋಣ. ಇಲ್ಲವಾದ್ರೆ ಆಚರಣೆಯ ದಿಕ್ಕಿನಲ್ಲಿ ಸತತ ಪರಿಶ್ರಮ ಮಾಡೋಣ. ಶರೀರವನ್ನ ಶುದ್ಧ ಮಾಡಿಕೊಳ್ಬೇಕು, ಯಮ ನಿಯಮಗಳ ಪಾಲನೆ ಮಾಡಬೇಕು. ನೀವೆಲ್ಲರೂ ನೆನಪಿಸಿಕೊಳ್ಳಿ, ಮತ್ತೆ ಆವೃತ್ತಿ ಮಾಡಿ. ಯಮ ನಿಯಮಗಳ ಪಾಲನೆ. ಸಂಕಲ್ಪ ಅನ್ನೋದು ಬಹಳ ದೊಡ್ಡ ಸಂಕಲ್ಪ ಮಾಡಬೇಡಿ. ಉದಾಹರಣೆಗೆ, ನಾನು 1 ಗಂಟೆಗಳ ಕಾಲ ಶರೀರವನ್ನ ಅಲುಗಾಡಿಸ್ತೀರಾ ಕುಳಿತುಕೊಳ್ತೇನೆ, ಇಷ್ಟು ದೊಡ್ಡದು ಯಾಕೆ ಮಾಡ್ತೀರಾ? ನಿಮ್ ಕೈಲಿ ಏನಾಗತ್ತೆ? ಅಂಥ ಸಂಕಲ್ಪದಿಂದ ಪ್ರಾರಂಭ ಮಾಡಿ. ಸಾಧಕರು ಹೆಜ್ಜೆಗಳನ್ನ ಹೀಗಿಡಿ. ನಾವೆಲ್ಲರೂ ಆಗದೇ ಇರುವ ಸಂಕಲ್ಪದ ಶಪಥಗಳನ್ನ ಮಾಡಿ ಮಾಡಿ ಕುಂಠಿತರಾಗ್ತೇವೆ. ಕಡೆಗೆ ನಮ್ ಕೈಲಿ ಆಗೋದೇ ಇಲ್ವೇನೋ ಅನ್ನೋದನ್ನ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಳ್ತೇವೆ. ಹಾಗಲ್ಲ, ಆಗುವುದನ್ನ ಮಾಡಿ ತೋರಿಸಿ. ಉದಾಹರಣೆ, 15 ನಿಮಿಷ ಪ್ರಾಣಾಯಾಮ, 25 ನಿಮಿಷ ನಿರಂತರ ಯೋಗ ಮಾಡ್ತೇನೆ. ಹೆಚ್ಚು ಹೇಳದ್ನ ಇನ್ನೂ ಕಡಿಮೆ ಮಾಡಿ. ಅಲ್ಲಿಂದ ಶುರು ಮಾಡಿ. ಅಲ್ಲಿಂದ ಶುರು ಮಾಡಿದಂತಹ ನಿಮ್ಮ ಮನಸ್ಸಿನ ಸಂಕಲ್ಪ ಇನ್ನೂ ಬಹಳ ಎತ್ತರಕ್ಕೆ ಹೋಗ್ತಾ ಹೋಗುತ್ತೆ. ಅದನ್ನ ನೀವು ಸಾಧಿಸಬಹುದು. ಇಲ್ಲಿಂದ ನಾವೆಲ್ಲರೂ ಕೂಡ ಶುರು ಮಾಡಬೇಕು. ಮನಸ್ಸಿನ ಶುದ್ಧಿ. ಇವತ್ತಿನ 30 ನಿಮಿಷಗಳಲ್ಲಿ ಚಿತ್ತ ಪರಿಕರ್ಮ. ಎಲ್ಲರೂ ಹೇಳಿ, ಚಿತ್ತ ಪರಿಕರ್ಮ. ಪರಿಕರ್ಮ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಪರಿ ಅಂತ ಹೇಳಿದ್ರೆ ಎಲ್ಲೆಡೆಯಿಂದ, ಕರ್ಮ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂತಹ ಶುದ್ಧಿಯ ಕ್ರಿಯೆ. ಮನಸ್ಸನ್ನ, ಚಿತ್ತವನ್ನ ಯೋಗ ಸೂತ್ರಗಳು ಪ್ರಾರಂಭ ಮಾಡಿದಾಗ ನಾನು ಏನ್ ಹೇಳಿದೆ? ಚಿತ್ತ, ಬುದ್ಧಿ, ಮನಸ್ಸು, ಈ 3 ಶಬ್ದಗಳನ್ನ ಪತಂಜಲಿಗಳು, ವ್ಯಾಸ ಋಷಿಗಳು ಉಪಯೋಗಿಸ್ತಾರೆ ಒಂದನ್ನೇ ಅರ್ಥ ಮಾಡಿಸ್ಲಿಕ್ಕೆ. 3 ಗುಣಗಳಿಂದ ನಮ್ಮ ಮನಸ್ಸಾಗಿದೆ. ಯಾವುದದು? ನೆನಪಿಸ್ಕೊಳ್ಳಿ, ಸತ್ವ, ರಜಸ್, ತಮಸ್. ಇವುಗಳನ್ನು ಕೂಡ ಸಮ ಪ್ರಮಾಣದಲ್ಲಿ ನಾವು ತರಬೇಕು. ಇವುಗಳನ್ನು ಕೂಡ ಶುದ್ಧವಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಪತಂಜಲಿಗಳು ಮೊದಲನೇ ಪಾದದಲ್ಲಿ ಇವತ್ತೊಂದ್ಸರಿ ರಿಪೀಟ್ ಮಾಡೋಣ. ವಿ ವಿಲ್ ರಿಪೀಟ್. ದೇರ್ ಆರ್ 4 ಪಾದಾಸ್: ಸಮಾಧಿ, ಸಾಧನ, ವಿಭೂತಿ, ಕೈವಲ್ಯ. We discussed briefly and also deeply about 2 padas that are both first 2 padas. Vibhuti and Kaivalya, we just tried to understand, but we couldn't get time. We will see in future. ಸಮಾಧಿ ಪಾದದ 33ನೇ ಸೂತ್ರದಿಂದ 33rd ಸೂತ್ರ, ಪತಂಜಲಿ describes how you can purify your chitta, mind in 7 ways. 7 ವಿಧಗಳಲ್ಲಿ ಚಿತ್ತವನ್ನ, ಮನಸ್ಸನ್ನ ಹೇಗೆ ಶುದ್ಧ ಮಾಡಿಕೊಳ್ಬಹುದು.
ಚಿತ್ತದ ವಿಕಾರಗಳು ನೂರಾರಿರಲಿ, ಹತ್ತಾರಿರಲಿ, ಕೋಪ, ತಾಪ, ಹಿಂಸೆ, ಅಬ್ರಹ್ಮಚರ್ಯ, ಸಂಗ್ರಹ, ರಾಗ, ದ್ವೇಷ, ಇವೆಲ್ಲವೂ ಕೂಡ, ನಿದ್ರೆ ಬರದೇ ಇರೋದು, ದೇಹದ ಅಸ್ವಸ್ಥತೆಗಳು, ಇಂತಹ ಅನೇಕ ಚಂಚಲ ವಿಷಯಗಳು ಕೂಡ ಇದ್ರೂ ಕೂಡ ಚಿತ್ತವನ್ನ ಶಾಂತ ಹೇಗೆ ಮಾಡಬಹುದು? 7 ವಿಧಾನಗಳನ್ನ ಹೇಳ್ಕೊಡ್ತಾರೆ. ಹೇಳ್ತೀರಾ? ಹೇಳಿ. ಮೈತ್ರಿ, ಕರುಣಾ, ಮುದಿತಾ, ಉಪೇಕ್ಷಾಣ, ಸುಖ ದುಃಖ, ಪುಣ್ಯ ವಿಷಯಾಣಾಂ, ಭಾವನಾತಃ ಚಿತ್ತ ಪ್ರಸಾದನಂ. ದಿಸ್ ಇಸ್ ದ ಲಾಸ್ಟ್ ವರ್ಡ್. ಚಿತ್ತ ಪ್ರಸಾದನಂ. ದಿ ಪ್ಯೂರಿಫಿಕೇಶನ್ ಆಫ್ ಚಿತ್ತ, ದಿ ಮೈಂಡ್. 4 ಭಾವಗಳನ್ನ ನೀವು ಪ್ರಾರಂಭ ಮಾಡಬೇಕು. ಭಾವ ಅಂದ್ರೆ ಮನಸ್ಸಿನ ಆಳದಲ್ಲಿ ಆ ಭಾವವನ್ನ ಸೃಷ್ಟಿ ಮಾಡಬೇಕು. ಇದು ನಮ್ಮ ಕೈಯಲ್ಲಿದೆ. ಕೋಪ ಬಂದಾಗ ಯಾವ ಭಾವ ಮಾಡಬೇಕು, ಎದುರುಗಡೆ ಈ ತರಹದ ವ್ಯಕ್ತಿಗಳಿದ್ದಾಗ ಯಾವ ಭಾವ ಮಾಡಬೇಕು, ಮನಸ್ಸು ವಿಕಾರ ಆದಾಗ ಇಂತಹ ಭಾವನೆಗಳನ್ನ ಪದೇ ಪದೇ ನೀವು ಪ್ರಾಕ್ಟೀಸ್ ಮಾಡಿದಾಗ ಬಹಳ ಸುಲಭವಿದೆ. ಇದು ಮೊದಲನೇ ಟೆಕ್ನಿಕ್ ಅಲ್ಲಿ 4 ಭಾವಗಳನ್ನ ಹೇಳಿದ್ರು. ನಮಗೆ 4 ತರಹದ ಸಂಗತಿಗಳು ನಮ್ಗೆ ಎದುರಿಗೆ ಕಾಣುತ್ತೆ. ಮೊದಲನೇದು ಸುಖ. ಸುಖವನ್ನ ಅನುಭವಿಸುವ ಜನರು ಕಾಣ್ತಾರೆ. ಒಳ್ಳೆಯ ಮನೆಯನ್ನ ಕಟ್ಕೊಳ್ತಾರೆ, ಒಳ್ಳೆಯ ಜೀವನವನ್ನ ಬದುಕ್ತಿರ್ತಾರೆ, ಮನೆಗೆ ಒಳ್ಳೆಯ ಗಾಡಿಯನ್ನ ತರ್ತಾರೆ. ಅವರ ಬದುಕಿನಲ್ಲಿ ಸುಖವೇ ಸುಖ ಇರುತ್ತೆ. ಇನ್ನೊಬ್ಬರ ಸುಖವನ್ನ ನೋಡಿದಾಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಅಸೂಯೆ. ಇದು ಸಾಧಾರಣ ಮನುಷ್ಯನ ಸ್ವಭಾವ. ಪತಂಜಲಿ ಏನು ಹೇಳ್ತಾರೆ? ಅಂತಹ ಸಮಯದಲ್ಲಿ ಅಸೂಯೆ ಬೇಡ, ಮಿತ್ರದ ಭಾವನೆಯನ್ನ ಬೆಳೆಸ್ಕೊಳ್ಳಿ. ನಿಮ್ಮ ಅತ್ಯಂತ ಘನಿಷ್ಠ ಮಿತ್ರ, ಸ್ನೇಹಿತೆಗಳು ಅವರು ಸುಖವಾಗಿದ್ರೆ ನೀವು ಹೇಗೆ ಭಾವಿಸ್ತೀರಾ? ಇನ್ನೂ ಚೆನ್ನಾಗಾಗ್ಲಿ, ಅವ್ರು ಇನ್ನೂ ಒಳ್ಳೇದಾಗ್ಲಿ ಅಂದುಕೊಳ್ಳಲ್ಲ? ಅದೇ ರೀತಿ ಮಿತ್ರನನ್ನ ಹೇಗೆ ಭಾವಿಸ್ತಿರೋ ಆ ಭಾವನೆ, ಇದನ್ನ ಮಿತ್ರತ್ವ ಅಂತ ತಿಳಿರಿ. ಫ್ರೆಂಡ್ಶಿಪ್, ರಿಯಲ್ ಫ್ರೆಂಡ್ಶಿಪ್ ಫ್ರಮ್ ವಿದಿನ್. ಸಂತೋಷವಾದಂತಹ ಸುಖಿ ವ್ಯಕ್ತಿಗಳಲ್ಲಿ ಮಿತ್ರತ್ವದ ಭಾವನೆಯನ್ನ ಮಾಡಿ, ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಎರಡನೇದು ಹೇಳಿದ್ರು, ದುಃಖಿ ವ್ಯಕ್ತಿಗಳಲ್ಲಿ ಏನ್ ಮಾಡ್ಬೇಕು? ಯಾರಾದ್ರೂ ದುಃಖಿಗಳಾಗ್ತಿದ್ರೆ ಅವನಿಗೆ ಹಾಗೆ ಆಗ್ಲಿ, ಅವನಿಗೆ ಹೀಗೆ ಆಗ್ಬೇಕಿತ್ತು, ಅನುಭವಿಸ್ಲಿ, ನನಗ್ ಕಷ್ಟ ಕೊಟ್ನಲ್ಲ ಅವನಿಗಿದೇ ಕಷ್ಟ ಸಿಗ್ಲಿ. ಸಾಧಾರಣ ಮನುಷ್ಯನ ಭಾವ ಈ ರೀತಿ ಇರುತ್ತೆ. ಸೊ ದಟ್ ಈಸ್ ನಾಟ್ ದ ರೈಟ್ ವೇ. ಮೈತ್ರಿ, ಕರುಣಾ. ದಿ ಸೆಕೆಂಡ್ ಭಾವ ವಿಚ್ ವಿ ಹ್ಯಾವ್ ಟು ಸ್ಟಾರ್ಟ್ ವೆನ್ ಯು ಸಿ ಪೀಪಲ್ ಸಫರಿಂಗ್. When we see people suffering, we should start this bhava, compassion, karuna. ಮಿತ್ರತ್ವ ಮೊದಲನೇ ಭಾವ. ಎರಡನೇ ಭಾವ, ಅಯ್ಯೋ ಪಾಪ, ಸೋ ಬ್ಯಾಡ್. ಕರುಣೆಯನ್ನ ಬೆಳೆಸಿ. ಯೋಗ ಸೂತ್ರ ನಿಮ್ಮನ್ನ ಹೀಗೆ ಟ್ರೈನ್ ಮಾಡುತ್ತೆ. ಮೊದಲನೇದು ಸ್ನೇಹ ಭಾವ, ಎರಡನೇದು ಅಂತರಂಗದಿಂದ ಕರುಣೆ. ಸಂಪೂರ್ಣ ಯೋಗ ಸೂತ್ರಗಳ ಧ್ಯೇಯ ನಿಮ್ಮಲ್ಲಿ ಹೊರಗಿನ ಆಚರಣೆಯನ್ನು ತರುವುದು ಮಾತ್ರ ಅಲ್ಲ, ಅದು ಉದ್ದೇಶವೇ ಅಲ್ಲ. ನಿಮ್ಮಲ್ಲಿ ಒಳಗಿನ ಭಾವವನ್ನ ಬೆಳೆಸುವುದು. ನೀವು ಏನೇ ಮಾಡಿ, ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅದು ಹೊರಗಿನ ತೋರಿಕೆಯದು ಬೇಡ. ಪತಂಜಲಿಗಳು ಸ್ಪಷ್ಟ ಹೇಳ್ತಾರೆ, ನಿಮ್ಮಲ್ಲಿ ಧರ್ಮದ ಜೀವನದ ಜಾಗೃತಿಯಾಗಿ. 2 ರೀತಿಯಾದಂತಹ ಜೀವನ ಪರಿವರ್ತನೆ ಇದೆ. ಧಾರ್ಮಿಕ ಪರಿವರ್ತನೆ, ನೈತಿಕ ಪರಿವರ್ತನೆ. ನಾನು ಸತ್ಯ ಹೇಳ್ತೇನೆ, ಯಾತಕ್ಕೋಸ್ಕರ? ನಿಮಗೆಲ್ಲ ಸಂತೋಷ ಆಗಲಿ ಅಂತ ಹೇಳಿ, ನೀವು ನನ್ನನ್ನ ಹೊಗಳಲಿ ಅಂತ ಹೇಳಿ. ದಿಸ್ ಇಸ್ ಮೋರಲ್ ಲೈಫ್. ನೈತಿಕ ಪರಿವರ್ತನೆ ಅಷ್ಟೇ. ಅದರ ಒಳಗಡೆ ನಾನು ಕಿಂಚಿತ್ ಕೂಡ ಪರಿವರ್ತನೆ ಆಗ್ಲೇ ಇಲ್ಲ. ಪತಂಜಲಿಗಳು ಇದನ್ನ ಬಹಳಷ್ಟು ಉಪದೇಶ ಮಾಡೋದಿಲ್ಲ. ನಿಮ್ಮಲ್ಲಿ ಆಮೂಲ ಪರಿವರ್ತನೆ ಈ ಭಾವಗಳಲ್ಲೂ ಕೂಡ. ಭಾವ ಅಂದ್ರನೆ ಹೃದಯದಿಂದ ಬರಲಿ. ಮಿತ್ರ ಭಾವ, ಎರಡನೇದು
ಕರುಣಾಭಾವ. ಮೂರನೇದು ಮತ್ತೆ ನಾಲ್ಕನೇ ತರದ ಸಂಗತಿಗಳನ್ನ ಏನ್ ನೋಡ್ತೇವೆ? ಕೆಲವರು ದಾನ ಮಾಡ್ತಾರೆ, ಪುಣ್ಯದ ಕೆಲಸಗಳನ್ನ ಮಾಡ್ತಾರೆ, ಅನೇಕ ಜನರಿಗೆ ಉಪಕಾರಗಳನ್ನ ಮಾಡ್ತಾರೆ. ಈಗ ಕೊರೋನಾದಂತಹ ಸಮಯ, ಇಂತಹ ಸಮಯದಲ್ಲಿ ಯಾರ್ಯಾರು ಬಳಲಿದ್ದಾರೆ, ತೊಂದರೆಗೊಳಗಾಗಿದ್ದಾರೆ, ನಿಮ್ಮಲ್ಲೂ ಕೂಡ ಅನೇಕರು ಸೇವೆ ಮಾಡಿರಬಹುದು, ದಾನ ಮಾಡಿರಬಹುದು, ಜೊತೆಗೂಡಿರಬಹುದು, ಸಮರ್ಪಿಸಿರಬಹುದು. ಅನೇಕರು ಬಹಳ ಒಳ್ಳೆಯದು. ಇಂತಹ ಸಂಗತಿಗಳನ್ನು ನೋಡಿದಾಗ ಮನುಷ್ಯ ಹೇಗೆ ಯೋಚಿಸ್ತಾನೆ ಗೊತ್ತಾ? ಇವನಿಗೇನು ಎಲ್ಲೋ ದರೋಡೆ ಮಾಡಿ ದಾನ ಮಾಡ್ತಿದ್ದಾನೆ, ಇಲ್ಲಾಂದ್ರೆ ಸುಮ್ಮನೆ ಮಾಡ್ತಾನ? ಕಷ್ಟಪಟ್ಟು ತಂದಂತಹ ಹಣ ಅಲ್ಲ ಇದು, ಇದು ಲೂಟಿ, ಸುಲಿಗೆ, ಮೋಸ, ವಂಚನೆ. ಈ ರೀತಿ ಯೋಚನೆ ಮಾಡುತ್ತೆ. ಪುಣ್ಯದ ಸಂಗತಿಗಳು, ಪುಣ್ಯ ಮತ್ತೆ ಅಪುಣ್ಯ, ಈ ಎರಡು ಸಂಗತಿಗಳನ್ನ ಹೇಳ್ತಿದ್ದಾರೆ. ಪುಣ್ಯದ ವಿಷಯಗಳನ್ನ, ವೆನ್ ಯು ಸಿ ಪುಣ್ಯ, ಗುಡ್ ಡೀಡ್ಸ್, ಅಲ್ಲಿ ಹೇಗಿರ್ಬೇಕು? ಅಲ್ಲಿ ಮತ್ತೆ ಅಸೂಯೆ, ಈರ್ಷ್ಯೆ ಅಲ್ಲ, ಹರ್ಷ, ಸಂತೋಷ ಪಡಿ, ಆನಂದ ಪಡಿ. ಪುಣ್ಯದ ವ್ಯಕ್ತಿ, ಪುಣ್ಯದ ಕೆಲಸ ಎಷ್ಟು ಆಗುತ್ತೋ ಅಷ್ಟು ನೋಡಿದ್ರು ಕೂಡ ಅದನ್ನ ಆನಂದಿಸಿ, ಇನ್ನೂ ಚೆನ್ನಾಗಾಗ್ಲಿ, ಭಗವಂತ ಇನ್ನು ಹೆಚ್ಚು ಶಕ್ತಿಯನ್ನ ಕೊಡ್ಲಿ ಅನ್ನುವ ಭಾವವನ್ನ, ಹರ್ಷ, ಸಂತೋಷ, ಮೈತ್ರಿ, ಕರುಣ. ಮೂರನೇ ಭಾವ, ದ ಥರ್ಡ್ ಭಾವ, ಫಸ್ಟ್ ಈಸ್ ಮೈತ್ರಿ, ಸೆಕೆಂಡ್ ಭಾವ ಇಸ್ ಕರುಣ, ಥರ್ಡ್ ಈಸ್ ಮುದಿತ. ದಿ ವರ್ಡ್ ಈಸ್ ಮುದಿತ. ಅದರ ಅರ್ಥ ಹರ್ಷ, ಸಂತೋಷ, ಬ್ಲೆಸ್, ಹ್ಯಾಪಿ. Whenever you see people are donating, doing good works, sacrificing, giving sacrifice, then you feel blissful, you be happy, right? ನಾಲ್ಕನೇ ಸಂಗತಿ ಅಪುಣ್ಯ. ಪಾಪ ಮಾಡ್ತಿದ್ದಾರೆ, ಕಳ್ಳತನ ಮಾಡ್ತಿದ್ದಾರೆ, ಸುಲಿಗೆ ನಿಮ್ಮ ಎದುರುಗಡೆನೆ ನಡೀತಿದೆ, ಮೋಸ ವಂಚನೆ ಮಾಡ್ತಿದ್ದಾರೆ. ನಿಮ್ಮ ಮಾತು ಕೇಳೋದಿದ್ರೆ, ನಿಮ್ಮಲ್ಲಿ ಸಾಮರ್ಥ್ಯ ಇದ್ರೆ ಒಳ್ಳೆಯದನ್ನ ತಿಳಿಸಿ. ಇಲ್ಲ, ಪತಂಜಲಿ ಹೇಳ್ತಾರೆ, ಅವರನ್ನ ನಿಂದಿಸ್ಲಿಕ್ಕೆ ಹೋಗ್ಬೇಡಿ, ಉಪೇಕ್ಷೆ ತ್ಯಜಿಸಿ. ಜಸ್ಟ್ ಬಿ ಕ್ವೈಟ್. ಉಪೇಕ್ಷಾ, ಉಪೇಕ್ಷೆ ಮೀನ್ಸ್ leave it. When people are doing bad things, bad deeds, many things which are not good for society, then don't scold them. Just be quiet. If it is possible, if they listen to you, convince them. Try to tell them in good way. If they don't listen, if there is no use, then be quiet. Silent agi. This is called ಉಪೇಕ್ಷಾ. ಈ ನಾಲ್ಕು ಭಾವಗಳನ್ನ ಪತಂಜಲಿಗಳು ಹೇಳ್ತಾರೆ. We will repeat. This is a big sutra, but we will learn. We will observe. We should observe, practice these four bhavas, that are Maitri, Karuna, Mudita, Upeksha. When we do practice all these four bhavas, our mind becomes pure, relaxed, peaceful. ಮನಸ್ಸು ಶಾಂತವಾಗುತ್ತೆ, ಅರಿವಿನಿಂದ ಕೂಡುತ್ತೆ, ಜಾಗೃತವಾಗುತ್ತೆ, ಶಾಂತವಾಗುತ್ತೆ. ಈ ಭಾವಗಳನ್ನ ತಾವು ಅಭ್ಯಾಸ ಮಾಡಿ. ಸೊ ಒನ್ಸ್ ವಿ ವಿಲ್ ರಿಪೀಟ್ ದ ಸೂತ್ರ. ಮೈತ್ರಿ ಕರುಣಾ, ಮುದಿತಾ, ಉಪೇಕ್ಷಾಣಾಂ, ಸುಖ ದುಃಖ, ಪುಣ್ಯಾಪುಣ್ಯ, ವಿಷಯಾನಾಂ, ಭಾವನಾತಃ ಚಿತ್ತ ಪ್ರಸಾದನಂ. The new word we learnt is chitta prasadanam. Obviously, every word is new, but this sutra very perfectly describes. This is the sutra where you can learn the purification of mind. Chitta prasadanam. Next sutra we are going. ಎರಡನೇ ಉಪಾಯ. This is first upaya, first method to purify, to relax, to get peace in mind. The second way is
प्रच्छर्दन विधारणाभ्याम वा. Once again, प्रच्छर्दन ವಿಧಾರಣಾಭ್ಯಾಂ ವಾ. ಇದು ಪ್ರಾಣಾಯಾಮಗಳನ್ನ ಎಕ್ಸ್ಪ್ಲೇನ್ ಮಾಡತಕ್ಕಂತಹ ಪತಂಜಲಿಗಳ ವಚನ. ಪತಂಜಲಿಗಳು ವಿಶೇಷವಾಗಿ ನಾವೆಲ್ಲರೂ ಭಸ್ತ್ರಿಕಾ ಮಾಡ್ತೇವೆ, ಕಪಾಲಭಾತಿ, ಅನುಲೋಮ ವಿಲೋಮ, ಬಾಹ್ಯ ಪ್ರಾಣಾಯಾಮ, ಉದ್ಗೀತ, ಭ್ರಾಮರಿ ಇತ್ಯಾದಿ. ಇವೆಲ್ಲವೂ ಪ್ರಾಣದ ಆನಂತರ ಯೋಗಿಗಳು ಕಂಡಿಡಿದಿರ್ತಕ್ಕಂತಹ ಪ್ರಾಣದ ಗತಿಗಳು. ಪ್ರಾಚೀನ ಋಷಿಗಳಾದಂತಹ ಪತಂಜಲಿಗಳು ಮನಸ್ಸಿನ ನಿಯಂತ್ರಣ, ಮನಸ್ಸಿನ ಜ್ಞಾನ, ಮನಸ್ಸಿನ ಶಾಂತಿಗೋಸ್ಕರ, ಫಾರ್ ಆಲ್ ಪ್ಯೂರಿಫಿಕೇಶನ್ ಆಫ್ ಮೈಂಡ್, relaxation of mind, Patanjali describes pranayama as two ways, prachardana and vidharana. ಎರಡು ಶಬ್ದಗಳನ್ನು ನಾವು ಕಲಿಯೋಣ. One is prachardana, throwing all the breath and hold, right? ಒಳಗಿನ ಎಲ್ಲ ಗಾಳಿಯನ್ನು ಕೂಡ ಹೊರಹಾಕಿ ನಿಲ್ಲಿಸುವುದು, ಇದು ಪ್ರಚ್ಛರ್ದನ. ವಿಧಾರಣ ಅಪೋಸಿಟ್ ಆಫ್ ದಿಸ್, ಸಂಪೂರ್ಣ ಗಾಳಿಯನ್ನ ಒಳಗೆ ತೆಗೆದುಕೊಳ್ತೇವೆ, ಹೋಲ್ಡಿಂಗ್ ದ ಬ್ರೆತ್, ನಿಲ್ಲಿಸುವುದು. ಶ್ವಾಸವನ್ನ ನಿಲ್ಲಿಸುವುದು, ಹೊರಗೆ ಬಿಟ್ಟು ನಿಲ್ಲಿಸಿ, ಇಲ್ಲ ಒಳಗೆ ತೆಗೆದುಕೊಂಡು ನಿಲ್ಲಿಸಿ. ಈ ನಿಲ್ಲಿಸುವ ಕ್ರಿಯೆಗಳಿಂದ ನಾವು ಧ್ಯಾನದಲ್ಲಿ ಈ ಕ್ರಿಯೆಗಳನ್ನ ಮಾಡಿಸ್ತೀವಿ. ಯಾಕೆ? ವೈ ವಿ ಮೇಕ್ ಯು ಟು ಪ್ರಾಕ್ಟೀಸ್ ದೀಸ್ ಕ್ರಿಯಾಸ್ ಇನ್ ಮೆಡಿಟೇಷನ್? ಬಿಕಾಸ್ ವೆನ್ ಯು ಹೋಲ್ಡ್ ಬ್ರೆತ್, either throwing out or taking inside, mind starts to become still. ಯಾವಾಗ ನೀವು ಶ್ವಾಸವನ್ನ ಹಿಡಿದಿಟ್ಕೊಳ್ತೀರಿ, ಒಳಗೆ ಅಥವಾ ಹೊರಗಾಗಿ, ಆವಾಗ ಮನಸ್ಸು ಸ್ಥಿರವಾಗುತ್ತೆ. ನಾವೆಲ್ಲರೂ ಏನ್ ಮಾತಾಡ್ತಿದ್ದೇವೆ? ಮನಸ್ಸಿನ ಶುದ್ಧತೆ, ಮನಸ್ಸಿನ ಸ್ಥಿರತೆ, ಮನಸ್ಸು ಒಂದು ದಿಕ್ಕಿನಲ್ಲಿ ಹರಿಯುವಿಕೆ, ಇದಕ್ಕೆ ಆಗ್ತಕ್ಕಂತಹ ಉಪಾಯಗಳನ್ನ ನಾವು ಮಾತನಾಡ್ತಿದ್ದೇವೆ. ಏನು ಹೇಳಿದ್ರು? ಪ್ರಚ್ಛರ್ದನ, ಹೊರಗಾಕಿ ನಿಲ್ಲಿಸುವುದು, ಬೆಳಗಿನ ಯೋಗದ ಸಮಯದಲ್ಲಿ ಅಥವಾ ಸಂಜೆ ಯೋಗ ಪ್ರಾಣಾಯಾಮದ ಸಮಯದಲ್ಲಿ. ಬೋತ್ ಟೈಮ್ ಯು ಕ್ಯಾನ್ ಪ್ರಾಕ್ಟೀಸ್. ವೆನ್ ಯು ಫೀಲ್ ಮೈಂಡ್ is upset, mind is chanchala, mind is scattered, it is not getting concentrated, you can practice holding breath outside or inside, not making too much effort. ಬಹಳ ಶರೀರಕ್ಕೆ ಕಷ್ಟ ಕೊಟ್ಟಲ್ಲ, ಸ್ವಲ್ಪ ಕಷ್ಟ. ತಮ್ಮ ಶರೀರ, ತಮ್ಮ ವಯಸ್ಸು, ತಮ್ಮ ಸ್ಥಿತಿಯನ್ನು ನೋಡಿಕೊಂಡು ಈ ಪ್ರಾಕ್ಟೀಸನ್ನು ತಾವು ಮನಸ್ಸಿನ ಏಕಾಗ್ರತೆಗೆ, ಮನಸ್ಸಿನ ಸ್ಥಿರತೆಗೆ, ಮನಸ್ಸಿನ ಶುದ್ಧತೆಗೆ ನೀವು ಇದನ್ನ ಮಾಡಬಹುದು. ಉಚ್ಚಾರ ಮಾಡೋಣ. ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ. ವಾ ಅಂತ ಹೇಳಿದ್ರೆ ನಾವು ಅಥವಾ ಅಂತ ಉಪಯೋಗಿಸ್ತೀವಲ್ಲ, ಅದೇ ಅರ್ಥ. ಇಲ್ಲ ಒಳಗೆ ಶ್ವಾಸವನ್ನ ಹಿಡಿದಿಟ್ಕೊಳ್ಳಿ, ಇಲ್ಲ ಹೊರಗಡೆ ಶ್ವಾಸವನ್ನ ಹಿಡಿದಿಟ್ಕೊಳ್ಳಿ. ಎರಡು ಉಪಾಯಗಳಲ್ಲೂ ಕೂಡ ಮನಸ್ಸು ಶಾಂತವಾಗುತ್ತೆ. ಎರಡು ಉಪಾಯಗಳಾದ್ವಲ್ಲ. ಸೊ ವಿ ಫಿನಿಶ್ 2 ways to purify, to concentrate, to get mind relaxed. ಅರ್ಥ ಆಯ್ತಲ್ವಾ? ಸರಿ. ಯೋಗ ಸೂತ್ರ ನಮಗೆ ಸಮಗ್ರ ನೋಟವನ್ನ ಕೊಡುತ್ತೆ. ಯೋಗ ಸೂತ್ರ ಜೀವನಕ್ಕೆ ಏನು ಪಾಠವನ್ನು ಹೇಳಿಕೊಡುತ್ತೆ ಅಂದ್ರೆ, ಕೆಲಸವನ್ನ ಸಮಗ್ರತೆಯಲ್ಲಿ ಮಾಡಿ. ಏನ್ ಸ್ವಾಮೀಜಿ ಸಮಗ್ರತೆ ಅಂದ್ರೆ? ಸಮಗ್ರತೆ ಅಂದ್ರೆ ಪೂರ್ಣತೆ. ಯಾವುದೇ ಕೆಲಸವನ್ನ ಮಾಡಿ ಪೂರ್ಣತೆಯಿಂದ ಮಾಡಿ. ಶರೀರ, ಶ್ವಾಸ, ಮನಸ್ಸು, ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ವಿತ್ ಆಲ್ ದೀಸ್ ವಿ ಡೂ ವರ್ಕ್. Patanjali tells
live totally, work totally, feel totally. ಅಂದ್ರೆ ನಾವು ಸಮಗ್ರತೆ ಪೂರ್ಣತೆಯಿಂದ ಮಾಡುವುದು ಬಹಳ ವಿರಳವಾಗಿ ಇರುತ್ತೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಒಬ್ಬ ಸಂತ, ಒಬ್ಬ ಫಕೀರ ಒಂದು ಹೊಸ ಊರಿಗೆ ಹೋಗ್ತಾನೆ. ಅಲ್ಲಿ ಉಳ್ಕೊಳ್ಳಿಕ್ಕೆ ಧರ್ಮಶಾಲೆಯಲ್ಲಿ ಅನುಮತಿಗಾಗಿ ಹೊರಗಡೆ ಒಬ್ಬ ವ್ಯಕ್ತಿಯನ್ನ ಕೇಳಿದಾಗ, ನಿಮ್ಮ ಹತ್ರ ಯಾವ್ದಾದ್ರು ಗುರುತಿನ ಚೀಟಿ, ಎನಿ ಐಡೆಂಟಿ ಕಾರ್ಡ್ ಇದೆ, ದೆನ್ ವಿ ವಿಲ್ ಅಲೋ. ಗುರುತಿನ ಚೀಟಿ ಇಲ್ವಾ, ನಾವು ಕೊಡ್ಲಿಕ್ಕಾಗಲ್ಲ. ಅಥವಾ ಆತ ಗುರುತಿನ ಚೀಟಿ ಸಂತ ಫಕೀರ, ಹಿ ವಾಸ್ ಎ ಸನ್ಯಾಸಿ, and there was no identity card like Aadhaar or any voter ID like that. Nothing was there with him. ಆಗ ಆತ ಹೇಳ್ದ, ಯಾರಾದ್ರೂ ಹಳ್ಳಿಯವ್ರನ್ನ ಯಾರಾದ್ರೂ ಪರಿಚಯಸ್ಥರನ್ನ ನಮ್ಗೆ ತಿಳಿಸಿದ್ರು ಆಯ್ತು, ಅವರಿಂದ ಹೇಳಿಸಿದ್ರು ನಾನ್ ನಿಮ್ಗೆ ಧರ್ಮಶಾಲೆಯಲ್ಲಿ ರೂಮನ್ನ ಕೊಡಬಲ್ಲೆ. ಆತ ಬಹಳಷ್ಟು ತಿರುಗಾಡ್ತಾನೆ. ಅರ್ಧರಾತ್ರಿ ಆಗಿರುತ್ತೆ, ಎಲ್ಲರೂ ಮಲಗಿದ್ದಾರೆ, ಯಾರೂ ಸಿಗೋದಿಲ್ಲ. ಆಗ ಒಬ್ಬ ವ್ಯಕ್ತಿ ಅಲ್ಲೇ ಕತ್ತಲಲ್ಲಿ ಓಡಾಡ್ತಿರ್ತಾನೆ. ಅವನನ್ನ ತನ್ನ ಸ್ಥಿತಿಯನ್ನ ಹೇಳಿಕೊಳ್ತಾನೆ. ಅಯ್ಯ, ರೂಮ್ ಸಿಕ್ತಿಲ್ಲ, ನೀನ್ ಸ್ವಲ್ಪ ಬಂದು ಪರಿಚಯ ಹೇಳಿದ್ರೆ, ನಾನೊಬ್ಬ ತಿಳಿದಿರೋನು ಅಂತ ಹೇಳಿದ್ರೆ ನನಗೊಂದು ಕುಟೀರ ಸಿಗುತ್ತೆ, ಬಂದು ಹೇಳ್ತೀಯಾ ಅಂತ ಕೇಳ್ತಾನೆ. ಆತ ಹೇಳ್ತಾನೆ, ನಾನು ತಿರುಗಿಸಿ ತಿರುಗಿಸಿ ಬೇರೆ ಮಾತು ಹೇಳೋದಿಲ್ಲ, ನಾನು ನಿಜಕ್ಕೆ ಪಾಯಿಂಟ್ಗೆ ಬರ್ತೇನೆ. ನಾನು ರಾತ್ರಿಯಲ್ಲಿ ಕಳ್ಳತನ ಮಾಡುವ ಕಳ್ಳ. ನನ್ನ ಮಾತಿಗೆ ಬೆಲೆ ಕೊಡ್ತಾರೆ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ. ನಾನು ಕಳ್ಳತನ ಮಾಡೋನು, ಅನೇಕ ಬಾರಿ ಸಿಕ್ಕಾಕೊಂಡಿದ್ದೆ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಅಲ್ಲಿ ಇಲ್ದೇ ಇದ್ರು ನಿನಗೆ ಅಭ್ಯಂತರ ಇಲ್ಲದೆ ಇದೆ. ನಾನು ಹೇಗಿದ್ರು ಕೆಲ್ಸಕ್ಕೆ ಆಚೆ ಹೋಗ್ತಿದ್ದೇನೆ. ಕೆಲ್ಸಕ್ಕೆ ಆಚೆ ಹೋಗ್ತಿರ್ಬೇಕಾದ್ರೆ ನನ್ ರೂಮ್ ಖಾಲಿನೇ ಇರುತ್ತೆ, ನನ್ ಮನೆಯಲ್ಲಿ ಮಲ್ಕೊಳ್ಳಿ. ಸನ್ಯಾಸಿಗಳಿಗೆ ಮೊದಲೇ ಕಳ್ಳ, ಅವನ್ ಮನೆಯಲ್ಲಿ ನಾಲ್ ಮನೇಲಿ ಇದ್ರೆ ಕಳ್ಳನಿಗೆ ಪೂರ್ತಿ ನಿಶ್ಚಯ ಇದೆ. ಒಬ್ಬ ಸಂತ ಬಂದು ತನ್ನ ಕುಟೀರದಲ್ಲಿ ಮಲಗಿದ್ರು ಕೂಡ ಏನು ಅಭ್ಯಂತರ ಇಲ್ಲ. ಆದ್ರೆ ಸನ್ಯಾಸಿಗಳಿಗೆ ಇನ್ನು ದ್ವಂದ್ವ ಇದೆ, ಸಮಗ್ರತೆ ಇಲ್ಲ, ಮನಸ್ಸು ಪೂರ್ಣತೆ ಇಲ್ಲ. ಆದ್ರೂ ಕೂಡ ಕಡೆಗೆ ಯಾವುದೇ ವಿಧಿ ಇಲ್ಲದೆ ಅವನ ಮನೆಯಲ್ಲಿ ಹೋಗಿ ಮಲಗ್ತಾನೆ. ಬೆಳಗ್ಗಿನ ಜಾವ ಕಳ್ಳ ಓಡಾಡಿ ಓಡಾಡಿ ವಾಪಸ್ ಬರ್ತಾನೆ. ಸಂತರು ಕೇಳ್ತಾರೆ, ವ್ಯಾಪಾರ ಚೆನ್ನಾಗಾಯ್ತಾ? ವ್ಯಾಪಾರ ಅಂದ್ರೆ ಕಳ್ಳತನ, ಕೆಲಸ ಚೆನ್ನಾಗಾಯ್ತಾ? ಕಳ್ಳ ಹೇಳ್ತಾನೆ, ಏನಾಗ್ಲಿಲ್ಲ, ಬಹುಶಃ ನಾಳೆ ಆಗುತ್ತೆ. ಆ ಸಂತರು ನೋಡ್ತಾರೆ, ಅವನ ಕಣ್ಣಲ್ಲಿ, ಅವನ ಮಾತಿನಲ್ಲಿ ದೃಢತೆ. ಅವನು ಇವತ್ತು ಏನೂ ಕಳ್ಳತನಕ್ಕೆ ಸಿಗಲಿಲ್ಲ ಅನ್ನುವ ವ್ಯಥೆಯೇ ಇಲ್ಲ, ನಾಳೆ ಸಿಗುತ್ತೆ ಅನ್ನುವ ಆತ್ಮವಿಶ್ವಾಸ ಇದೆ. ನಾನು ಕಳ್ಳತನವನ್ನ ಪ್ರೇರೇಪಿಸ್ತಿಲ್ಲ ಈ ಕಥೆಯ ಮೂಲಕ, ಆದ್ರೆ ಆ ಸಂತನ ಜೀವನದಲ್ಲಿ ಒಂದು ಪರಿವರ್ತನೆ ಆಗತ್ತೆ. ನಾವು ಭಗವಂತನ ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲೂ ಕೂಡ ಈ ದೃಢತೆ ಇಲ್ಲ, ನಾಳಿನ ಬಗ್ಗೆ ವಿಶ್ವಾಸ ಇಲ್ಲ. ಶರೀರದಲ್ಲಿ ಯೋಗ ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ಏನಾದ್ರೂ ಲಾಭ ಸಿಗದೆ ಇದ್ರೆ ಯೋಗವೇ ವ್ಯರ್ಥ, ಧ್ಯಾನವೇ ವ್ಯರ್ಥ, ಆಶಾ ಭಾವನೆಯಿಂದ ತುಂಬೇ ಇರೋದಿಲ್ಲ. ಆ ಕಳ್ಳನಲ್ಲಿ ನೋಡ್ತಾನೆ ಆ ಸಂತ, ಇವನಲ್ಲಿ ನಾಳೆ ಸಿಗ್ಬೋದು, ನಾಳೆ ಸಿಗದೆ ಇದ್ರೆ ನಾಳಿದ್ದಾಗ್ಬೋದು, ಆಗತ್ತೆ ಅನ್ನುವ ದೃಢ ವಿಶ್ವಾಸ. ಸಮಗ್ರತೆ, ದೃಢ ವಿಶ್ವಾಸ, ದ ವೇ ಆಫ್ ಥಿಂಕಿಂಗ್. ಹೇಗೆ ಚಿಂತನೆ ಮಾಡ್ತಿದ್ದ, ಹೇಗೆ ಆಲೋಚನೆ ಮಾಡ್ತಿದ್ದ. ಬೈ ಅ ಥೀಫ್ ವಾಟ್ ವಿ ಕ್ಯಾನ್ ಲರ್ನ್, ದೇರ್ ಆರ್ ಮೆನಿ ಥಿಂಗ್ಸ್ ವಿ ಕ್ಯಾನ್ ಲರ್ನ್ ಫ್ರಮ್ ಎವ್ರಿಬಡಿ. ದಟ್ ಡಿಟರ್ಮಿನೇಷನ್, ದಟ್ ಕಮಿಟ್ಮೆಂಟ್, ಆ ಒಂದು ದೃಢತೆ ಯೋಗ ಸೂತ್ರಗಳು ನಿಮ್ಮೆಲ್ಲರಿಗೂ ಕೂಡ ಪಾಠ ಮಾಡ್ತಿವೆ. ಯೋಗ ಸೂತ್ರಗಳೇ ಹೇಳುತ್ತೆ, ತಾವು ಮಾಡುವ ಕೆಲಸ ಪೂರ್ಣತೆಯಿಂದ ಇರಲಿ. ಯೋಗ ಸೂತ್ರ ಹೇಳುತ್ತೆ, ತಾವು ಮಾಡುವ ದಿನಚರಿ ಒಳಗಡೆಯಿಂದ ಇರಲಿ. ಯೋಗ ಸೂತ್ರ ಹೇಳುತ್ತೆ, ಮಾಡಿ ವಿಫಲತೆ ಆದ್ರೂ ಕೂಡ ವ್ಯಥೆ ಪಡಬೇಡಿ, ನಾಳಿನ ಬಗ್ಗೆ ಆಶಾ ಭಾವನೆಯಿಂದ ಕೊಡಿರಿ. ಯೋಗವನ್ನ ಮಾಡ್ತೇವೆ, ಅದು ಫಲ ಕೊಡ್ಲಿಲ್ಲ ಅಂತ ಚಿಂತೆ ಮಾಡಬೇಡಿ, ಅದು ಖಂಡಿತ ನನಗೆ ನನ್ನ ಜೀವನವನ್ನ ಧನ್ಯತೆಯ ಹಾದಿಯಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವ ಭಾವೈಕ್ಯತೆಯಲ್ಲಿ ಹೆಜ್ಜೆ ಇಡಿ, ಶ್ರಮ ಹಾಕಿ, ಏಕಾಗ್ರತೆಯನ್ನ ಬೆಳೆಸಿ, ಮತ್ತಷ್ಟು ಪುರುಷಾರ್ಥವನ್ನ ಮಾಡಿ, ಮತ್ತಷ್ಟು ಪ್ರಯತ್ನವನ್ನ ಮಾಡಿ. ಅದು ಖಂಡಿತ ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಶ್ವಾಸದ 2 ಕ್ರಿಯೆಗಳಿಂದ ನಾವು ಹೇಗೆ ನಮ್ಮ ಮನಸ್ಸನ್ನ ಸ್ಥಿರತೆ, ಧ್ಯಾನ, ಸ್ವಚ್ಛ ಮಾಡಬಹುದು ಅನ್ನೋದನ್ನ ಪತಂಜಲಿಗಳು 2ನೇ ಭಾವದಲ್ಲಿ ತಿಳಿ ಹೇಳಿದ್ರು. 3ನೇದು, ನಾವು ವಿ ವಿಲ್ ರಿಪೀಟ್ ದ ಥರ್ಡ್ ಮೆಥಡ್. ವಿಷಯವತಿ,
ವಾ ಪ್ರವೃತ್ತಿ ಉತ್ಪನ್ನ ಮನಸಃ ಸ್ಥಿತಿ ನಿಬಂಧನಿ. ನಾವು ಸಾಧಾರಣವಾಗಿ ಮನಸ್ಸಿನಲ್ಲಿ ಅನೇಕ ವಿಚಾರಗಳು ನಡೀತಿದ್ರೆ, ವಿಚಾರಗಳಿಂದ ತುಂಬಿದ್ರೆ ಮನಸ್ಸು ಏಕಾಗ್ರತೆ ಆಗೋದಿಲ್ಲ ಅಂತ ತಿಳಿತೀವಿ. ಆದರೆ ಯಾವುದಾದ್ರೂ ಒಂದು ವಿಷಯವನ್ನೇ ಏಕಾಗ್ರವಾಗಿಟ್ಕೊಂಡು, ವಿಷಯವತಿ, ಪತಂಜಲಿ ಟೆಲ್ಸ್, ಎನಿ ಆಬ್ಜೆಕ್ಟ್ ಯು ಕಾನ್ಸಂಟ್ರೇಟ್. ಮಹಾಭಾರತದ ಕಥೆ ನಮ್ಮ ಕಣ್ಣ ಮುಂದೆ ಇದೆ. ದ್ರೋಣಾಚಾರ್ಯ started examining the students of Kaurava and Pandavas. You know the story? Keeping a doll bird on the tree and telling everybody to concentrate an arrow towards the eye of bird. ಪಕ್ಷಿಯ ಕಣ್ಣಿಗೆ ಗುರಿ ಇಡುವಂತಹ ಕಥೆ ತಮ್ಮೆಲ್ಲರಿಗೂ ಗೊತ್ತಿದೆ. Many children started telling, we are looking branch, leaves, fruits, mountains, rivers, clouds, many things. ಬಹಳಷ್ಟು ವಿದ್ಯಾರ್ಥಿಗಳು ನಾನು ಪಕ್ಷಿಯನ್ನು ಅಲ್ಲದೆ ಮರ, ಟೊಂಗೆ, ಹಣ್ಣು, ಮೋಡ, ಬೆಟ್ಟ, ನದಿ ಇವೆಲ್ಲವನ್ನು ಕೂಡ ನೋಡ್ತಿದ್ದೇನೆ ಅನ್ನುವ ಮಾತುಗಳನ್ನ ಆಡ್ಲಿಕ್ಕೆ ಶುರು ಮಾಡಿದ್ರು. ದ್ರೋಣಾಚಾರ್ಯ told, none of them are useful. You leave the bow and arrow and go away. And when Arjuna came, he told, I am not at all saying never and nothing is visible other than the eye of the bird. ಪಕ್ಷಿಯ ಕಣ್ಣು ಬಿಟ್ಟು ಬೇರೇನು ಕೂಡ ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. The level of concentration. Then Dronacharya told to leave the arrow, point the arrow on the eye of the bird, then it was hit. ಅದು ಪಕ್ಷಿಯ ಕಣ್ಣಿಗೆ ಬಡಿತು. ಈ ಏಕಾಗ್ರತೆ ಗೊತ್ತಿದೆ. ಯಾವುದಾದ್ರೂ ಒಂದು ವಿಷಯವನ್ನ ಅದನ್ನೇ ನಾವು ಏಕಾಗ್ರತೆಯ ವಿಷಯವಾಗಿ ಇಟ್ಕೊಳ್ಳಿ. ನಿಮ್ಮ ಆಸಕ್ತಿ ನೋಡಿ, ನಿಮ್ಮ ಮನಸ್ಸು ಯಾವ ವಿಷಯದಲ್ಲಿರುತ್ತೆ. ದೇವಸ್ಥಾನದಲ್ಲಿ ಹೋಗಿ ದೇವರ ತಿಲಕದ ಮೇಲೆ ದೇವರ ಕಣ್ಣುಗಳು, ಯಜ್ಞ ಯಾಗಾದಿಗಳಲ್ಲಿ ಕುಳಿತುಕೊಂಡು ಅಗ್ನಿಯ ಕಡೆ ಗಮನ ಕೊಡಿ. ಅಗ್ನಿಹೋತ್ರ ಯಾಕೆ ಮಾಡ್ತೇವೆ? ಬಹಳಷ್ಟು ಜನ ಅಗ್ನಿಹೋತ್ರ ಮನೆಯಲ್ಲಿ ಮಾಡಿಸಿದ್ರೆ ಪುಣ್ಯ, ಖಂಡಿತ ಪುಣ್ಯ ಇದೆ. ಆದರೆ ಅಷ್ಟು ಮಾತ್ರ ನಂಬಿ ತಮ್ಮ ಅಂತರಂಗದ ಪ್ರಾರ್ಥನೆಯನ್ನೇ ಮಾಡೋದಿಲ್ಲ. ಅಂತರಂಗದ ಪ್ರಾರ್ಥನೆ, ಅಂತರಂಗದ ಧ್ಯಾನ, ಅಂತರಂಗದ ಸಾಧನೆಯೊಂದಿಗೆ ಅಗ್ನಿಹೋತ್ರ ಫಲ ಕೊಡುತ್ತೆ. ಅಗ್ನಿಹೋತ್ರದಲ್ಲಿ ನಾವು ಮಾಡಬೇಕಾದಂತಹ ಭಾವ, ಹೇಗೆ ಬೆಂಕಿ ಸದಾ ಮೇಲಿನಡೆಗೆ ಮೇಲೆ 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 ಹೋಗುತ್ತೋ ಹಾಗೆ ನನ್ನ ಜೀವನ, ನನ್ನ ವಾಣಿ, ನನ್ನ ಮನಸ್ಸು, ನನ್ನ ಕರ್ಮಗಳು, ನನ್ನ ಭಾವಗಳು ಸದಾ ಮೇಲೆ ಅಂತ ಹೇಳಿದ್ರೆ ಭಗವಂತನೆಡೆಗೆ, ಉತ್ತಮದೆಡೆಗೆ, ಸದ್ಗುಣಗಳೆಡೆಗೆ, ಧ್ಯಾನದೆಡೆಗೆ, ಅಂತರ್ಭಾವದೆಡೆಗೆ ಹರಿಬೇಕು ಅನ್ನುವುದು ಅಗ್ನಿಹೋತ್ರದ ಮಾರ್ಗದರ್ಶನ. ಅಗ್ನಿಯಲ್ಲಿ ನೀವು ಏನಾದ್ರೂ ಹಾಕಿ, ಗಲೀಜಾಕಿ, ಒಳ್ಳೆಯದನ್ನಾಕಿ, ಆದರೆ ಅಗ್ನಿ ಎಲ್ಲ ಗಲೀಜನ್ನು ಸುಟ್ಟು ಹಾಕಿ ಶುದ್ಧವಾದದ್ದನ್ನ ಮಾತ್ರ ನಿಮಗೆ ಕೊಡುತ್ತೆ. ಬಂಗಾರದ ಕೆಲಸ ಮಾಡುವ ಆಚಾರ್ಯರನ್ನು ನೋಡಿ. ಬಂಗಾರ ನಮಗೆ ಭೂಮಿಯಲ್ಲಿ ಸಿಕ್ಕಿದಾಗ, when we find gold in earth, it is always impure. There are many other minerals which are unwanted in the gold. What the goldsmith does is, he puts into fire. And what does fire do? The fire purifies the minerals. The gold removes minerals from the gold. ಬಂಗಾರದಿಂದ ಕಲ್ಮಶ, ಬೇರೆಯ ಧಾತುಗಳನ್ನ ದೂರ ಮಾಡಿ ಕೇವಲ ಶುದ್ಧ ಬಂಗಾರವನ್ನ ಮಾತ್ರ ನಿಮಗೆ ಕೊಡುತ್ತೆ. ಅಗ್ನಿಹೋತ್ರ ನಮಗೆ ಹೇಳುತ್ತೆ, ಈ ಅಗ್ನಿಯಿಂದ, ಯೋಗದ ಅಗ್ನಿಯಿಂದ, ಪ್ರಾಣಾಯಾಮದ ಅಗ್ನಿಯಿಂದ, ತತ್ವದ ಮಾರ್ಗದಿಂದ, ಒಳ್ಳೆಯ ಚಿಂತನೆಗಳಿಂದ ನನ್ನ ಒಳಗಡೆ ಇರ್ತಕ್ಕಂತಹ ಕಲ್ಮಶಗಳನ್ನ ಸುಟ್ಟು ಹಾಕಿ ಬಂಗಾರದಂತಹ ಹೊಳಪು, ಬಂಗಾರದಂತಹ ಶುದ್ಧತೆಯಿಂದ ನಾನು ನನ್ನ ಬದುಕನ್ನ ರೂಪಿಸಬೇಕು. ಇದು ಮನಸ್ಸಿನ ಶುದ್ಧತೆಯ ಉದ್ದೇಶ. ವಿಷಯವತಿ, ಅದು ಮನಸ್ಸನ್ನ ಬಂಧಿಸುತ್ತೆ, ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳುತ್ತೆ. ಮುಂದೆ ನೋಡಿ, 4ನೇ ಉಪಾಯ ಹೇಳ್ತಾರೆ, ವಿಶೋಕ ವಾ
ಜ್ಯೋತಿಷ್ಮತಿ. ಮತ್ತೊಮ್ಮೆ once again, ವಿಶೋಕ ವಾ ಜ್ಯೋತಿಷ್ಮತಿ. ವೆರಿ ಗುಡ್. ನಾವು ಮನಸ್ಸಿನಲ್ಲಿ ಯಾವ ರೀತಿ ಏಕಾಗ್ರತೆಯನ್ನ ಮಾಡಬಹುದು? ನೀವು ಯಾವಾಗ್ಲಾದ್ರೂ ವೆನ್ ಯು ಗೋ ಟು ಟೆಂಪಲ್, there are many jewelries put on the idol of Bhagwan or Bhagavati or God. When you look into idols, there will be lights flashing in some way, like diamonds, glittering, glims, shining, right? ನಾವು ಬಂಗಾರದ ಆಭರಣಗಳನ್ನ ದೇವರ ಮೈ ಮೇಲೆ ನೋಡಿದಾಗ ಅಲ್ಲಲ್ಲಿ ಹೊಳಪಿನ ಬೆಳಕನ್ನ ನೋಡ್ತೀವಿ. ಜ್ಯೋತಿಷ್ಮತಿ. ಮನಸ್ಸಿನ ಒಳಗೆ, ಇನ್ಸೈಡ್ ಮೈ ಮೈಂಡ್, we imagine, we think as light is shining, as diamond is shining. Jyotishmati. Jyoti means prakasha, light. The the object filled with light will be the way for concentration, relaxation, purification of mind. ನೀವು ಜ್ಯೋತಿಯಿಂದ, ಪ್ರಕಾಶದಿಂದ ತುಂಬಿರ್ತಕ್ಕಂತಹ, ಮತ್ತೆ ವಿಶೋಕ ಅಂತ ಹೇಳಿದ್ರು. ಅಲ್ಲಿ ಯಾವುದೇ ಶೋಕ ಇಲ್ಲ. ಶೋಕ ಅಂತ ಹೇಳಿದ್ರೆ ದುಃಖ, ಬಾಧೆ, ಕಷ್ಟ, ಮಿಸರೀಸ್, ಪ್ರಾಬ್ಲಮ್ಸ್, ಸ್ಯಾಡ್ನೆಸ್, uncomfortability. So, without any of these, a light, ಪ್ರಕಾಶದಿಂದ ಕೂಡಿರತಕ್ಕಂತಹ ಆ ಒಂದು ಭಾವವನ್ನ ಮನಸ್ಸಿನಲ್ಲಿ, ಇನ್ಸೈಡ್ ಮೈಂಡ್, we imagine that kind of shining and that will relax your mind. ವಿಶೋಕ ವಾ ಜ್ಯೋತಿಷ್ಮತಿ. ರೈಟ್? 4ನೇ ಉಪಾಯ. ಇದರಿಂದ ಕೂಡ ನಾವು ಮಾಡ್ಬೋದು. ಮುಂದೆ ಹೇಳ್ತಾರೆ, ವೀತ ರಾಗ ವಿಷಯಂ ವಾ ಚಿತ್ತಂ. This is very easy method. We will repeat. ವೀತರಾಗ ವಿಷಯಂ ವಾ ಚಿತ್ತಂ. Now, this fifth method, which is going to relax your mind, bring peace, how it is going to happen? Vitaraga. There is no raga, no attachment, right? If you know any person, any yogi, any rishi, whose mind is pure as Phatika, pure as gold, whose mind is not at all attached, we can concentrate on his mind, taking his mind as an object. ಇದನ್ನ ಅರ್ಥ ಹೀಗೆ ಮಾಡ್ಕೊಳ್ಳೋಣ. ನಿಮಗೆ ಯಾರೋ ಒಬ್ಬರು ವ್ಯಕ್ತಿಗಳು ಗೊತ್ತಿದ್ದಾರೆ, ಒಬ್ಬರು ಗುರುಗಳು, ಸಂತರು, ಜ್ಞಾನಿಗಳು, ದೇವತೆಗಳು, ವಿದ್ವಾಂಸರುಗಳು. ಅವರ ಮನಸ್ಸೇಗಿದೆ, ಶುದ್ಧವಾಗಿದೆ, ಪರಿಪೂರ್ಣವಾಗಿದೆ, ಪ್ರೇಮ ಕರುಣೆಗಳಿಂದ ತುಂಬಿದೆ, ರಾಗ ಇಲ್ಲ, ದ್ವೇಷ ಇಲ್ಲ. ವೀತರಾಗ ಅಂದ್ರೆ ಅಂತಹ ಮನಸ್ಸು. ಅರ್ಥ ಆಯ್ತಲ್ಲ? ಯಾವ ವ್ಯಕ್ತಿಯ ಮನಸ್ಸು ರಾಗ ದ್ವೇಷಗಳಿಂದ ಮುಕ್ತವಾಗಿದೆ, ಯಾವ ವ್ಯಕ್ತಿಯ ಮನಸ್ಸು ಶಾಂತ, ಧೈರ್ಯ, ಗಂಭೀರ, ಭಗವನ್ಮಯ, ಪ್ರೇಮ, ಕರುಣೆ, ಅಹಿಂಸೆ ಭಾವಗಳಿಂದ ತುಂಬಿದೆ, ಅಂತಹ ಮಹಾತ್ಮರ, ಪ್ರಜ್ಞಾವಂತರ ಮನಸ್ಸನ್ನೇ ಧ್ಯಾನ ಮಾಡಿ. You just concentrate that kind of mind, which I told and explained these qualities, all these qualities where in the mind you can concentrate and think about that kind of mind. Your mind becomes relaxed. Your mind will get peace. This is fifth way to relax your mind. Right? ಅರ್ಥ ಆಯ್ತಲ್ಲ? ಅಂತಹ ಜ್ಞಾನಿಗಳ ಮನಸ್ಸನ್ನ ಮನಸ್ಸಿನಲ್ಲಿ ಧ್ಯಾನಿಸಿ. ನಿಮ್ಮ ಮನಸ್ಸು
ಶಾಂತವಾಗುತ್ತೆ. 5ನೆಯ ಉಪಾಯ. ಸರಿನಾ? 6ನೇದು ನೋಡೋಣ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ನೀವು ಇನ್ನೇನು ಧ್ಯಾನ ಮಾಡ್ಬೋದು. ಹೇಳ್ತಾರೆ, ಸ್ವಪ್ನ ನಿದ್ರಾ ಜ್ಞಾನ ಆಲಂಬನಂ ವಾ. ಬಹಳ ಅದ್ಭುತವಾದಂಥ ಸೂತ್ರ. 2 ವಿಷಯಗಳನ್ನ ಪತಂಜಲಿ ಟೋಲ್ಡ್ 2 subjects. One is swapna, the dream. Second one is nidra, sleep. See, when you are awakened, you experience. You see me, you are experiencing something. You are eating, you are experiencing. Walking, jogging, doing yoga, thinking, you are experiencing. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ಒಂದು ಅನುಭವ ಇದೆ, ನಿಮ್ಮದೇ ಆದಂತಹ ಅನುಭೂತಿ ಇದೆ. ಒಮ್ಮೆ ಕನಸಿಗೆ ಹೋಗಿ ಕನಸನ್ನ ನೆನೆಸ್ಕೊಳ್ಳಿ, ಏನೇನು ಅನುಭವ ಆಗತ್ತೆ. ವಾಟ್ ಆಲ್ ಯು ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಡ್ರೀಮ್, ರಿಮೆಂಬರ್ ದೋಸ್ ಥಿಂಗ್ಸ್. ಕನಸಿನಲ್ಲಿ ಅನೇಕ ಅನುಭವಗಳಾಗ್ತವೆ. ಕೆಲವೊಂದ್ಸರಿ ನೆನಪಿರುತ್ತೆ, ಕೆಲವೊಂದ್ಸರಿ ಪ್ರಯತ್ನ ಮಾಡಿದ್ರೆ ನೆನಪು ಬರುತ್ತೆ. ಕೆಲವೊಂದು ರೀತಿಯ ಕನಸುಗಳು ಥಟ್ಟಂತ ಎದ್ದ ತಕ್ಷಣ ಮಧ್ಯಾಹ್ನದವರೆಗೂ ಸಂಜೆಯವರೆಗೂ ನೆನಪಿರುತ್ತೆ. ದೇರ್ ಆರ್ ಮೆನಿ types of dreams you may be remembering. Sometimes you have to remember hardly. Sometimes you will be remembering till evening after you get up. So many times. So you shall concentrate remembering all those experiences which you are experienced in the dream. ಕನಸಿನಲ್ಲಿ ಆಗಿರ್ತಕ್ಕಂತಹ ಅನುಭೂತಿಗಳನ್ನ ಕಣ್ಣು ಮುಚ್ಚಿ ಜ್ಞಾಪಿಸಿಕೊಳ್ಳಿ, ನೆನಪಿಸಿಕೊಳ್ಳಿ, ಚಿಂತನೆ ಮಾಡಿ. ಇದನ್ನು ಕೂಡ ಮನಸ್ಸಿನ ಶಾಂತಿಗೆ ಉಪಾಯವಾಗಿ ಬಳಸಬಹುದು. 2ನೇದು, when you sleep, there are 2 kinds. One is dream and second one is deep sleep. There is, you will only get to know when you wake up. Deep sleep itself means you are experiencing, but you are not knowing that experience. You will be able to know only when you get up at morning. ಸುಷುಪ್ತಿ ಅನ್ನುವ ಶಬ್ದ ಇದೆ. ನಿದ್ರೆಯಲ್ಲಿ ಕನಸನ್ನ ಕಾಣ್ತೇವೆ ಹಾಗೂ ದೀರ್ಘ ಗಹನ ನಿದ್ರೆಯನ್ನ, ಡೀಪ್ ಸ್ಲೀಪ್ ಅನ್ನ ಅನುಭವಿಸ್ತೀವಿ. ನೀವು ಅನುಭವಿಸಿರ್ತೀರ ಅಲ್ವಾ? ಈ ಗಹನವಾದಂತಹ ನಿದ್ರೆಯಲ್ಲಿ ನಮಗೆ ಏನೇನು ಅನುಭೂತಿ ಇರುತ್ತೆ ನೆನಪಿಸ್ಕೊಳ್ಳಿ. ಎದ್ದ ನಂತರ ಇದರ ಅನುಭೂತಿ ಬರುತ್ತೆ. ಗಹನವಾದ ನಿದ್ರೆ ನನಗೆ ಗೊತ್ತಾಯ್ತು ಸ್ವಾಮೀಜಿ, ಇಲ್ಲ, ನಿಮಗ್ ಗೊತ್ತಾದ್ರೆ ಅದು ಗಹನವಾದ ನಿದ್ರೆನೇ ಅಲ್ಲ. ಗಹನವಾದ ನಿದ್ರೆ ಕೇವಲ ಎದ್ದ ನಂತರ ಆಹಾ ಎಷ್ಟು ಚೆನ್ನಾಗಿತ್ತು, ಅದು ಕೆಲವೇ ನಿಮಿಷಗಳಿರುತ್ತೆ, ನನ್ನ ನಿದ್ರೆ ಅತ್ಯಂತ ಚೆನ್ನಾಗಿತ್ತು ಅನ್ನೋದು ಎದ್ದ ನಂತರ ಗೊತ್ತಾಗುತ್ತೆ. ಇದು ಉಪನಿಷತ್ನಲ್ಲಿ ಬಹಳ ವಿಶೇಷವಾದ ಸ್ಥಿತಿ ಅಂತ ಹೇಳ್ತಾರೆ. ಎದ್ದ ನಂತರ ನೀವು ಧ್ಯಾನದಲ್ಲಿ ಅದನ್ನ ನೆನಪಿಸ್ಕೊಳ್ಳಿ. ನನ್ನ ನಿದ್ರೆ ಹೇಗಿತ್ತು, ನನ್ನ ಗಹನ ನಿದ್ರೆ ಹೇಗಿತ್ತು, ಹೌ ವಾಸ್ ಮೈ ಡ್ರೀಮ್ಸ್, ಹೌ ವಾಸ್ ಮೈ ಡೀಪ್ ಸ್ಲೀಪ್, ವಾಟ್ ಡಿಡ್ ಐ ಎಕ್ಸ್ಪೀರಿಯನ್ಸ್, ಹೌ ವಾಸ್ ಮೈ ಎಕ್ಸ್ಪೀರಿಯನ್ಸ್, ವಾಟ್ ವಾಸ್ ದ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಡೀಪ್ ಸ್ಲೀಪ್, ನನ್ನ ಅನುಭೂತಿ ಎಷ್ಟು ಗಹನವಾಗಿತ್ತು ನೆನಪಿಸ್ಕೊಳ್ಳಿ. ಈ ನೆನಪಿಸ್ಕೊಳ್ಳೋದ್ರಿಂದ ಕೂಡ ಮನಸ್ಸು ಶಾಂತವಾಗುತ್ತೆ, ಸ್ಥಿರವಾಗುತ್ತೆ, ಪ್ರಶಾಂತವಾಗುತ್ತೆ ಅಲ್ವಾ? 6 ಉಪಾಯಗಳಾಯ್ತು. 7ನೇದು ಏನು ಹೇಳ್ತಾರೆ ಗೊತ್ತಾ? ಹೇಳಿ. ಯಥಾಭಿಮತ ಧ್ಯಾನಾದ್ವಾ. ಮತ್ತೊಮ್ಮೆ, ಯಥಾಭಿಮತ ಧ್ಯಾನಾದ್ವಾ. See, by understanding the meaning of the sutra, we come to understand Yoga Sutras in different way. This is what the specialty of Indian philosophy is. ಭಾರತೀಯ ತತ್ವಶಾಸ್ತ್ರ ದರ್ಶನಗಳ ವಿಶೇಷತೆ ಇದು. ಭಾರತದ ದರ್ಶನ ಶಾಸ್ತ್ರಗಳು ಹೀಗೆ ಮಾಡಿದ್ರೇನೆ ನಿಮಗೆ ಸಾಕ್ಷಾತ್ಕಾರ ಆಗತ್ತೆ ಅನ್ನುವ ರೀತಿಯಲ್ಲಿ ಹೇಳೋದಿಲ್ಲ.
Patanjaligalu, what did Patanjali told is, I tried. I tried many times. I listened and I experienced many ways. All these six ways are, in my experience, I tried and I got result. You may try it. You may try with depth. If you are not getting result, yathabhimata, whatever the way your mind is getting relaxed, try it. See, the way is talking. ಪತಂಜಲಿಗಳು ಹೇಳ್ತಾರೆ, ನನ್ನ ಅನುಭವದಲ್ಲಿ, ನನ್ನ ಜೀವನದಲ್ಲಿ, ಬದುಕಿನಲ್ಲಿ ನಾನು ಅನೇಕ ಪ್ರಯೋಗಗಳನ್ನ ಮಾಡಿದೆ, ಅನೇಕ ಪ್ರಯೋಗಗಳನ್ನ ಕೇಳಿದೆ, ಅನೇಕ ಅನುಭೂತಿಗಳನ್ನ ಅನುಭವಿಸಿದೆ, ಪಡೆದೆ. ನನಗೆ ತಿಳಿದಷ್ಟು ಈ 6 ಉಪಾಯಗಳನ್ನ ಮನಸ್ಸಿನ ಶಾಂತಿಗೆ, ಮನಸ್ಸಿನ ನಿಗ್ರಹಕ್ಕೆ, ಮನಸ್ಸಿನ ಪ್ರಸಾದತೆ, ಪ್ರಶಾಂತತೆಗೆ ನಾನು ಹೇಳಿದ್ದೇನೆ. ನೀವು ಇದನ್ನ ಪ್ರಯೋಗ ಮಾಡಿ, ಅನ್ವೇಷಣೆ ಮಾಡಿ, ಟ್ರೈ ಮಾಡಿ. ನಿಮಗೆ ರಿಸಲ್ಟ್ ಸಿಗ್ತಾ ಅತ್ಯಂತ ಒಳ್ಳೇದು. ಸಿಗಲಿಲ್ವಾ, ಈ 7ನೇ ಉಪಾಯ ಹೇಳ್ತಾರೆ, ನಿಮ್ಮ ಮನಸ್ಸಿಗೆ ಯಾವುದು ರುಚಿಕರ ಅನ್ಸುತ್ತೆ, ನಿಮ್ಮದೇ ಆದಂತಹ ವೇ, ಯಥಾ ಅಭಿಮತ. ನಿಮಗೆ ಚಂದ್ರನನ್ನ ಧ್ಯಾನ ಮಾಡೋದ್ರಿಂದ, ದೇವರನ್ನ ಧ್ಯಾನ ಮಾಡೋದ್ರಿಂದ ಮಾಡುವ ಕರ್ಮಯೋಗ ಅಂತ ಹೇಳ್ತೀವಿ. ಬಸವಣ್ಣವರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ನೀನು ಮಾಡುವ ಕರ್ಮದಲ್ಲೇ ಧ್ಯಾನ ಮಾಡು, ಅದೇ ನಿನ್ನ ಮನಸ್ಸಿಗೆ ಶಾಂತಿಯನ್ನ ಕೊಡುತ್ತೆ. ಲಿಂಗ ಪೂಜೆ ಮಾಡು, ಭಗವಂತನ ಪೂಜೆ ಮಾಡು, ಮೂರ್ತಿ ಪೂಜೆ ಮಾಡು. ನಿನಗೆ ಮೂರ್ತಿಯಲ್ಲಿ ನಂಬಿಕೆ ಇಲ್ಲವಾ, ಭಗವಂತನ ಗುಣಗಳನ್ನ ನೆನೆಸಿಕೋ. ನಿನಗೆ ದೇವಸ್ಥಾನದಲ್ಲಿ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ, ಮತ್ತೊಂದು ಪ್ರಾರ್ಥನಾ ಮಂದಿರದಲ್ಲಿ ಹೋಗುವ ಇಂಟ್ರೆಸ್ಟ್ ಇದೆಯಾ, ಹೋಗು, ಧ್ಯಾನ ಮಾಡು, ಪ್ರಯತ್ನ ಮಾಡು. ನಿನಗೆ ಯೋಗ ಮಾರ್ಗದಲ್ಲಿ ಅನೇಕ ವಿಧಾನಗಳು ಗೊತ್ತಿದೆಯಾ, ಅದನ್ನ ಪ್ರಯೋಗ ಮಾಡು. ಯೋಗ ಮಾರ್ಗವೇ ನನಗೆ ಇಚ್ಛೆ ಇಲ್ಲವಾ, ಭಕ್ತಿ ಮಾರ್ಗದಲ್ಲಿ ನನಗೆ ಇಚ್ಛೆ ಇದೆಯಾ, ಅದನ್ನ ಪ್ರಯೋಗ ಮಾಡು. ಜ್ಞಾನ ಮಾರ್ಗದಲ್ಲಿ, ಇಂಟೆಲಿಜೆಂಟ್ ವಿಟಲ್, ಮೆನಿ ಪೀಪಲ್ ಟೆಲ್ knowing will lead the relaxation of mind. Know the knowledge, know many things, but put your full 100% effort. That's what Patanjali is telling. Yatha abhimata dhyanadva. However, in whatever way you feel it is good, try it. Try hard. Try fully. ಅರ್ಥ ಆಗ್ತಿದೆಯಲ್ಲ? ಈ 7 ಉಪಾಯಗಳನ್ನ ನಿಮಗೆ ತಿಳಿಸೋದಿತ್ತು. ಮನಸ್ಸನ್ನ ಏಕಾಗ್ರತೆ ಮಾಡಲಿಕ್ಕೆ, ಮನಸ್ಸನ್ನ ಶಾಂತಗೊಳಿಸ್ಲಿಕ್ಕೆ. ನೆನಪಿಡಿ, ಯಾವಾಗ ಮನಸ್ಸು ಏಕಾಗ್ರ ಶಾಂತಗೊಳ್ಳುತ್ತೋ ಆವಾಗಲೇ ಶರೀರದ ಭಾವದಿಂದ ನಾವು ಆಚೆ ಬರಲಿಕ್ಕೆ ಸಾಧ್ಯತೆವಾಗತ್ತೆ. ಆವಾಗಲೇ ಧ್ಯಾನದ ಸ್ಥಿತಿ ಸಂಪಾದಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆವಾಗಲೇ ಜೀವನದ ಹೊಸ ದಿಕ್ಕು, ದಿ ನ್ಯೂ ಡೈಮೆನ್ಷನ್ ಆಫ್ ಲೈಫ್ ವಿಲ್ ಗೆಟ್ ಓಪನ್ಡ್ ಅಪ್, will be opened, a new dimension, a new way of thinking. ಮನಸ್ಸಿನ ಶಾಂತಿ, ಮನಸ್ಸಿನ ಸ್ಥಿರತೆ, ಮನಸ್ಸಿನ ಏಕಾಗ್ರತೆ ಅತ್ಯಂತ ಮುಖ್ಯ, ಅತ್ಯಂತ ಅವಶ್ಯಕ. ಈ 7 ಉಪಾಯಗಳೊಂದಿಗೆ ನಮ್ಮ ಯೋಗ ಸೂತ್ರಗಳ ಸಂಕ್ಷಿಪ್ತ ಪರಿಚಯ, ಸಂಕ್ಷಿಪ್ತ ಅಧ್ಯಯನ, ಅಧ್ಯಾಪನ ಇಲ್ಲಿಗೆ ಮುಗಿಯುತ್ತೆ. ನಾವೆಲ್ಲರೂ ಪ್ರಾರಂಭಿಕರು. ಯೋಗ ಸೂತ್ರ, ಧ್ಯಾನ, ಸಮಾಧಿ, ನಾವೆಲ್ಲರೂ ಕೂಡ ಹೊಸಬರು. ನಮಗೆ ಅರ್ಥ ಆಯ್ತಾ, ಅರ್ಥ ಇಲ್ವಾ, ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬೇರೆ ಬೇರೆ ಸ್ಥಿತಿ ಇರುತ್ತೆ. ಐ ಟೋಲ್ಡ್ ಅನ್ ಎಕ್ಸಾಂಪಲ್ ಆಫ್ ಮೇಸ್, ಪಾಪ್ಕಾರ್ನ್. ಕೆಲವು ಮಲ್ಲಿಗೆ ಅಂತೆ ಹೀಗೆ ಅರಳುತ್ತೆ. ಮೆನಿ expands in fullest way as popcorn does. Some they try, but only 50% they will understand. ಕೆಲವು ಅರ್ಧ ಅರಳುತ್ತವೆ. ಇನ್ ಕೆಲವು, whatever you try, you give heat, you do many things, some pops doesn't pop up. ಕೆಲವು ಮೆಕ್ಕೆಜೋಳಗಳು ಅದು ಅರಳೋದೇ ಇಲ್ಲ, ಹಾಗೆ ಇರ್ತವೆ. ಈ ಸೂತ್ರದ ವಿಷಯದಲ್ಲೂ ಕೆಲವು ಪೂರ್ಣವಾಗಿ ಅರ್ಥವಾಗಿರ್ತವೆ, ಕೆಲವು ಉದಾಹರಣೆಗಳಿಂದ ಅರ್ಥವಾಗ್ತವೆ, ಕೆಲವು ಕಥೆಗಳಿಂದ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ, ಕೆಲವು ಅರ್ಥನೇ ಆಗಿರೋದಿಲ್ಲ. ನಾನು ನಿಮ್ಗೆ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಚಿಂತನೆ ಬೇಡಿ. ಎಷ್ಟು ಅರ್ಥ ಆಯಿತೋ ಅಷ್ಟನ್ನ ಸಮಗ್ರವಾಗಿ ತಿಳ್ಕೊಳ್ಳಿ. ಎಷ್ಟು ಅರ್ಥ ಆಯಿತೋ
ಆ ಸೂತ್ರವನ್ನ ಹಿಡಿದುಕೊಂಡು ಬಾವಿಯಲ್ಲಿ ಹಗ್ಗ ಸಿಕ್ಕಿದಾಗ ಅದನ್ನ ಎಳೆದು ಎಳೆದು ಹೇಗೆ ನೀರನ್ನ ಸೇರ್ತೋ ಅದನ್ನ ಹಿಡ್ಕೊಂಡೇ ಚಂದ್ರನ ಹತ್ತಿರದವರೆಗೂ ಹೋಗಿ. ಯಾವುದು ಅರ್ಥವಾಯಿತು? ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಬಹಳ ಶ್ರದ್ಧೆಯಿಂದ ಇಷ್ಟು ಜನ ತಾವೆಲ್ಲರೂ ಪ್ರೀತಿಯಿಂದ ಯೋಗ ಸೂತ್ರದಲ್ಲಿ ನನ್ನ ಅಂತಿಮ ಮಾತನ್ನ, ಪ್ರಶ್ನೆಗಳೇನಾದ್ರೂ ಇದ್ರೆ ನಾನು ತೆಗೆದುಕೊಳ್ತೇನೆ. ಅದಕ್ಕೆ ಮುಂಚೆ ಒಂದು ನೆನಪಿಸ್ಕೊಳ್ಳಿ, ಅಹಂಕಾರ ನಿಮ್ಮನ್ನ ನೀವು ಅರಳಲಿಕ್ಕೆ ಅದು ಬಿಡೋದಿಲ್ಲ. ನಾನು, ನನ್ನದು, ನಾನು ತಿಳ್ಕೊಂಡಿದ್ದೇನೆ, ಬದುಕಿನಲ್ಲಿ ನನಗೇನೂ ಗೊತ್ತಿಲ್ಲ ಅನ್ನೋದನ್ನ ಒಳಗಡೆಯಿಂದ ಸ್ವೀಕಾರ ಮಾಡಿ. ಇನ್ ಲೈಫ್ ಯು ಜಸ್ಟ್ accept you don't know, you know nothing, and the greatest possibility will be opened. You will be open to everything. You will start knowing. So the first thing is, I don't know. I have to learn. This is the first attitude. ಎರಡನೇದು, ಪ್ರೇಮವನ್ನ ಬೆಳೆಸ್ಕೊಳ್ಳಿ. ಕ್ಷಣ ಕ್ಷಣದಲ್ಲಿ ಭಗವಂತನ ಚಿಂತನೆ, ದಿವ್ಯತೆಯ ಚಿಂತನೆ, ನಾವು ಮಾಡುವ ಕೆಲಸದಲ್ಲಿ ಧ್ಯಾನ, ನಾವು ಮಾಡುವ ಕೆಲಸದಲ್ಲಿ ಭಗವತ್ ಪ್ರೇಮ. ಇನ್ ಎವ್ರಿ ವರ್ಕ್ ಯು ಥಿಂಕ್ ಅಬೌಟ್ ಡಿವೈನ್. ದೇರ್ ಈಸ್ ಎ ರೀಸನ್ ಬಿಹೈಂಡ್ ಎವ್ರಿ ವರ್ಕ್. ಥಿಂಕ್ ಅಬೌಟ್ ದಟ್. ಖಂಡಿತ ನಿಮ್ಮ ಜೀವನ ಯಶಸ್ಸು, ಸನ್ಮಾರ್ಗ, ಅನಂತತೆಯ ದಾರಿಯಲ್ಲಿ ನಡೆಯುತ್ತೆ. ನಾವು ಶುರು ಮಾಡಿದ್ವಿ. ನಿಮ್ಮಲ್ಲಿ ಯಾರಿಗಾದ್ರೂ ಮತ್ತಷ್ಟು ಇಂಟ್ರೆಸ್ಟ್ ಇದ್ರೆ ಮತ್ತೆ ಸಿಗೋಣ. ಜ್ಞಾನದ ಇಚ್ಛೆ ಇದ್ದಲ್ಲಿ, ಜ್ಞಾನದ ಹಂಬಲ ಇದ್ದಲ್ಲಿ ಖಂಡಿತ ನಾವೆಲ್ಲರೂ ಮತ್ತೆ ಸೇರಬಹುದು. ಧ್ಯಾನವನ್ನ ಕಲಿಬೇಕು ಅನ್ನುವ ಇಚ್ಛೆ ಇದ್ದಲ್ಲಿ ಕನ್ನಡದಲ್ಲಿ ನಾನು ಪ್ರತಿ ಶನಿವಾರ ಬೆಳಗ್ಗೆ 7 ಗಂಟೆಗೆ ಆನ್ಲೈನ್ನಲ್ಲಿ ಕಲಿಸ್ತೇನೆ. ತಮ್ಮಲ್ಲಿ ಇಚ್ಛೆ ಇದ್ರೆ ಧ್ಯಾನವನ್ನ ಸಮೂಹವಾಗಿ ಗುರುಗಳ ಜೊತೆ ಕುಳಿತುಕೊಳ್ಳೋಣ ಅನ್ನುವ ಆಸಕ್ತಿ ಇದ್ರೆ ತಾವು ಜಾಯಿನ್ ಆಗ್ಬೋದು. ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಯೋಗ ಸೂತ್ರ, ಉಪನಿಷತ್ತು, ವೇದದ ಆಸಕ್ತಿ. ನಾನು ನಿಮ್ಮೆಲ್ಲರಿಗೂ ಒಂದೇ ಹೇಳಲಿಕ್ಕೆ ಬಯಸ್ತೇನೆ, ಜ್ಞಾನದ ಹಂಬಲ, ತಿಳಿದುಕೊಳ್ಳಬೇಕು ಅನ್ನುವ ಇಚ್ಛೆ ಇದ್ರೆ ಖಂಡಿತ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಸಿಕ್ಕೇ ಸಿಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಪರೀಕ್ಷೆ ಇದೆ ಅಂತ ಹೇಳ್ತಿದ್ರು, ಚೆನ್ನಾಗಿ ಮಾಡಿ. ನೀವು ತಿಳಿದಿರೋದನ್ನ ಸಾಧಾರಣವಾಗಿ ಮಕ್ಕಳಾಗಿ ಇದ್ದಾಗ ಪರೀಕ್ಷೆಯಲ್ಲಿ ಗಟ್ಟು ಮಾಡ್ತಿದ್ವಿ, ಬಹಾಟ್ ಮಾಡ್ತಿದ್ವಿ. ಯೋಗ ಸೂತ್ರಗಳನ್ನು, ಅದರ ಅರ್ಥವನ್ನ ಬಹಾಟ್ ಮಾಡಬೇಡಿ, ತಿಳಿದುಕೊಳ್ಳಿ, ಅರಿವು ಮಾಡಿಕೊಳ್ಳಿ, ಅರ್ಥ ಮಾಡಿಕೊಂಡು ಅದನ್ನ ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಕಲಾವತಿ ಅವರೇ ಅಥವಾ ಗಾಯತ್ರಿ ಅವರೇ, ಏನಾದರೂ ಪ್ರಶ್ನೆ ಇದ್ರೆ ನಾವು ಮುಂದುವರಿಸೋಣ. ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅನಂತ ಆಶೀರ್ವಾದಗಳು. ಯಾರೆಲ್ಲರೂ ಸುಜಾತಮ್ಮ ಅವರು, ಭದ್ರಾವತಿಯ ಅನ್ನಪೂರ್ಣಮ್ಮ ಅವರು, ಕೆಲವರ ಹೆಸರು ಗೊತ್ತಿದೆ, ಮಿಕ್ಕಿದವರ ಹೆಸರನ್ನ ಹೇಳಿಲ್ಲ ಅಂತ ಬೇಜಾರಾಗ್ಬೇಡಿ. ಎಲ್ಲರ ಪುರುಷಾರ್ಥ ಇದೆ, ಎಲ್ಲರ ಪ್ರಯತ್ನ ಇದೆ. ಮಹಿಳೆಯರನ್ನ, ತಾಯಂದಿರನ್ನ, ಭಗಿನಿಯರನ್ನ ಇಂತಹ ಮಾರ್ಗದಲ್ಲಿ ಶ್ರದ್ಧೆಯಿಂದ ಕರ್ಕೊಂಡ್ಬಂದಿದ್ದೀರಿ. ಡಿಸಿಪ್ಲಿನ್ ಕಲಿಸಿದಿರಿ, ಯೋಗ ಪ್ರಾಣಾಯಾಮವನ್ನು ಕಲಿಸಿದಿರಿ. ಅವರು ದಿನನಿತ್ಯದ ಜೀವನದಲ್ಲಿ ನಡೆಯುವಂತೆ ತಾವೆಲ್ಲರೂ ಕೂಡ ಮಾಡಿದಿರಿ. ತಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಇರಲಿ. ನಿಮ್ಮೆಲ್ಲರಿಗೂ ಕೂಡ ಬದುಕಿನಲ್ಲಿ ನಗು, ಪ್ರೀತಿ, ಪ್ರೇಮ, ಕರುಣೆ, ಸ್ನೇಹ ಇಂಥದ್ದೇ ಭಾವಗಳು ಬೆಳೆಯಲಿ. ನಮ್ಮಲ್ಲಿ ಏನೇ ಪರಿವರ್ತನೆ ಇದ್ರೂ ಒಳಗಿನಿಂದ ಆಗಲಿ. ಅಕಸ್ಮಾತ್ ಏನೋ ಆಗದೇ ಇದ್ರೂ ಅದನ್ನ ನಿಂದಿಸಬೇಡಿ, ಪರವಾಗಿಲ್ಲ, ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ವಿರಮಿಸ್ತೇನೆ. ಓಂ ಶಂ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸ್ವಾಮೀಜಿ. ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು ಸ್ವಾಮೀಜಿ. ಸ್ವಾಮೀಜಿ, ಒಂದು ಸ್ವಲ್ಪ ಮೈತ್ರಿ ಕರುಣ ಮುದಿತ ಉಪೇಕ್ಷಾಣಂ ಅದೊಂದು ಸ್ವಲ್ಪ ಹೇಳ್ತೀರಾ? ಉಪೇಕ್ಷಾಣಂ ಅದು ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು, ಅದಕ್ಕೆ ನಂಗೆ ಕೇಳಲಿಲ್ಲ. 4 ಭಾವಗಳನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರು.
ಮೈತ್ರಿ ಅಂದ್ರೆ ಸ್ನೇಹ ಭಾವ, ಫ್ರೆಂಡ್ಲಿನೆಸ್, ಕರುಣ ಅರ್ಥ ಆಗತ್ತೆ, ಕರುಣೆಯ ಭಾವ. ಮುದಿತ ಅಂತ ಹೇಳಿದ್ರೆ ಸಂತೋಷ, ಸದಾ ಆನಂದವಾಗಿರ್ಬೇಕು. ಉಪೇಕ್ಷಾ ಅಂತ ಹೇಳಿದ್ರೆ ಸ್ವಲ್ಪ ತ್ಯಾಗ ಭಾವ, ಹಚ್ಕೊಳ್ಬಾರ್ದು, ರಿಲ್ಯಾಕ್ಸ್ ಆಗ್ಬೇಕು. ಯಾವುದ್ರಲ್ಲಿ? ಇದನ್ನ ಹಾಗೆ ಆರ್ಡರ್ ಆಗಿ ಹೇಳ್ತಾರೆ. ಮೊದಲನೇದು, ಸುಖಿ ವ್ಯಕ್ತಿಗಳನ್ನ ನೋಡಿದಾಗ, ಸಂತೋಷವಾಗಿರುವ ವ್ಯಕ್ತಿಗಳನ್ನ ನೋಡಿದಾಗ ಸ್ನೇಹ ಭಾವ ಇರಬೇಕು. ದುಃಖಿ ವ್ಯಕ್ತಿಗಳನ್ನ ನೋಡಿದಾಗ ಕರುಣೆಯ ಭಾವ, ಅಯ್ಯೋ ಪಾಪ ಎಂಥ ದುಃಖ ಬಂತು ಅಂತ ಭಾವ ಮಾಡಬೇಕು. ಪುಣ್ಯದ ಕೆಲಸ ಮಾಡಿದವ್ರನ್ನ ನೋಡಿದಾಗ ಸಂತೋಷ ಪಡಬೇಕು, ಚಪ್ಪಾಳೆ ಹೊಡಿಬೇಕು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ದಾನ ಮಾಡಿದ್ದಾರೆ. ಕೆಲವರು ಕುಡುಕರು ಇರ್ತಾರೆ, ಕೊಲೆಗಾರರು ಇರ್ತಾರೆ, ಮೋಸ ಮಾಡೋರು ಇರ್ತಾರೆ, ವಂಚನೆ. ಇವರನ್ನ ಏನ್ ಮಾಡೋಣ ಸ್ವಾಮೀಜಿ ಅಂತ ಪ್ರಶ್ನೆ ಬಂದಾಗ, ನಿಮ್ಮ ಮಾತು ಕೇಳೋ ಹಾಗಿದ್ರೆ, ವಾತಾವರಣ ಇದ್ರೆ ಒಂದು ಮಾತು ಹೇಳಿ. ಆದ್ರೆ ಪತಂಜಲಿ ಈ ಮಾತು ಹೇಳಿಲ್ಲ, ಉಪೇಕ್ಷಾ ಅಂತ ಹೇಳಿದ್ರು. ಸುಮ್ಮನೆ ತಲೆಗಚ್ಕೋಬೇಡಿ. ಉಪೇಕ್ಷಾ ಅಂದ್ರೆ ಇನ್ವಾಲ್ವ್ ಆಗ್ಬೇಡಿ. ಸಾಧಾರಣ ಕೆಟ್ಟ, ಛಿ ಕುಡುಕ, ಛೆ ಮೋಸಗಾರ, ಛೆ ಹಾಳಾದವ, ಈ ತರ ಹೇಳ್ತೀವಿ. ಇದನ್ನು ಮಾಡಬೇಡಿ, ಏನೂ ಮಾಡಬೇಡಿ. ಏನೂ ಮಾಡದಿರುವ ತಟಸ್ಥ ಅಂತ ಹೇಳ್ತೀವಿ. ತಟದಲ್ಲಿ ಆರಾಮವಾಗಿ, ಇದನ್ನ ಉಪೇಕ್ಷಾ ಭಾವ ಅಂತಾರೆ. Swamiji Tejaswini Iyer asking, Guruji, can you please explain the third way of purification of mind? Okay, third one. That is Vishayavati. The Vishaya means object. So mind can be relaxed by pointing any object. Pointing towards any object, concentrate, your mind may be relaxing, taking any objective way, like thinking about anything. So that is called Vishayavati Pravritti. Pravritti means effort. That effort where there is object is there. You go to temple, idol is there. So this is a Vishayavati. Vishaya means there are 5 Vishyas: Shabda, Rupa, Rasa, Gandha, Sparsha. 5 organs, 5 objects. So you like any sound, you like any Rupa, that is what you call shape, Rupa, or Shabda Rupa, Gandha, smell. So these kind of Vishayas, you can take any interested object to concentrate, to purify the mind. So this is Vishayavati Pravrittihi, an effort where there is object is concentrated. Next. ಸ್ವಾಮೀಜಿ, ಇದು ನನ್ನ ವೈಯಕ್ತಿಕ ಪ್ರಶ್ನೆ. ವೇದಗಳಲ್ಲಿ ವೇದದ ಜ್ಞಾನ ಏನಿದೆ ಅದು ನಮ್ಮ ಬದುಕಿನ ನೀಲ ನಕ್ಷೆ ಅಂತ ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್. ಇನ್ನೊಂದ್ಸರಿ, ಬದುಕಿನ ನಮ್ಮ ಬದುಕಿನ ನೀಲ ನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಆಫ್ ಅವರ್ ಲೈಫ್. ವೇದ ಅಂತ ಹೇಳಿದ್ರೆ ಸೊ ಇಟ್ಸ್ ಎ ಬ್ಲೂ ಪ್ರಿಂಟ್ ಆಫ್ ಅವರ್ ಲೈಫ್ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ಮಿಂದ ತಿಳ್ಕೊಳ್ಬೇಕು. ಈಗ ಬ್ಲೂ ಪ್ರಿಂಟ್ ಅನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೀವನದ ಬ್ಲೂ ಪ್ರಿಂಟ್ ನೀವು ಹೇಗೆ ತಿಳ್ಕೊಳ್ತೀರಾ, ಮೊದಲು ಅದನ್ನ ಹೇಳಿ. ಜೀವನದ ಬ್ಲೂ ಪ್ರಿಂಟ್ ಅಂದ್ರೆ ನಾವು ಆನಂದಮಯವಾದ ಜೀವನವನ್ನ, ಯೋಗಮಯವಾದ ಜೀವನವನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಇದು ಒಂದು ನಿಯಮ ಇರುತ್ತೆ ಜೀವನದಲ್ಲಿ. ಈ ರೀತಿಯಾಗಿ ನಾವು ನಮ್ಮ ನಿಯಮವನ್ನ ಪಾಲಿಸ್ಬೇಕು ಅನ್ನುವಂಥದ್ದು ನಮ್ಮ ದಿನಚರ್ಯ ಆಗಿರ್ಲಿ, ಪ್ರತಿನಿತ್ಯದ ಒಂದು ನಮ್ಮ ನಿತ್ಯ ಕರ್ಮಗಳಾಗಿರ್ಲಿ, ಅಥವಾ ನಾವು ಯಾವುದೇ ಒಂದು ಯೋಗ ಕರ್ಮ ಯೋಗದಲ್ಲಿ ಇರ್ಲಿ, ಸೊ ಎಲ್ಲವೂ ಯೋಗಮಯವಾದ ಒಂದು ಪದ್ಧತಿಯನ್ನ ನಾವು ಅಳವಡಿಸ್ಕೊಳ್ಬೇಕು. ಅದು ಎಲ್ಲವೂ ಪ್ಲಾನಿಂಗ್ ಆಗಿರ್ಬೇಕು ಅನ್ನುವಂಥದ್ದು ಬ್ಲೂ ಪ್ರಿಂಟ್ ಆಫ್ ಅವರ್ ಲೈಫ್ ಅಂತ ನಾನು. ಲೈಫ್ ಪ್ಲಾನಿಂಗ್ ಆಗಿರ್ಬೇಕು, ಇದನ್ನ ಬ್ಲೂ ಪ್ರಿಂಟ್. ಖಂಡಿತ ವೇದ ಏನ್ ಹೇಳುತ್ತೆ, ಅಂತಿಮ ಲಕ್ಷ್ಯ ಆನಂದಮಯವಾಗಿರ್ಬೇಕು. ಹೆಚ್ಚು ಮಂತ್ರಗಳು ಇದನ್ನೇ ಹೇಳ್ತಾ ಹೋಗುತ್ತೆ. ಆನಂದಮಯವಾಗ್ಬೇಕು ಅಂದ್ರೆ ನೀನು ಹೇಗೆ ಯೋಚನೆ ಮಾಡಬೇಕು, ಹೇಗೆ ಕರ್ಮ ಮಾಡಬೇಕು, ಯಾರನ್ನ ಆಶ್ರಯಿಸ್ಬೇಕು, ಗುರು ಶಿಷ್ಯ ಪರಂಪರೆ, ಕರ್ಮ ಮಾರ್ಗದಲ್ಲಿ, ಧ್ಯಾನ ಮಾರ್ಗದಲ್ಲಿ, ಉಪಾಸನೆಯ ಮಾರ್ಗದಲ್ಲಿ
ಬೇರೆ ಬೇರೆ ವಿಧವಾಗಿ ಈ ಜೀವನದ ಪದ್ಧತಿಯ ಬಗ್ಗೆ ಎಲ್ಲ ಮಂತ್ರಗಳನ್ನು ಕೂಡ ಉಪದೇಶ ಮಾಡುತ್ತೆ. ಜೀವನ ಆನಂದಮಯದ ದಾರಿಯಲ್ಲಿ ನಡಿಬೇಕು, ಅದಕ್ಕೆ ಏನು ಉಪಾಯಗಳು, ಹೇಗೆ ಮಾಡಬೇಕು ಅಂತ ಹೇಳಿ. ಎರಡನೇದು, ಜೀವನ ಹೇಗಂದ್ರೆ ಹಾಗಿದ್ರೆ ಅದು ಆನಂದವಾಗತ್ತಾ? ಇಲ್ಲ, ಸಿಸ್ಟಮ್ಯಾಟಿಕ್ ಇರಬೇಕು, ಸಿಸ್ಟಮ್ಯಾಟಿಕ್ ನಡಿಬೇಕು, ಮಾತನಾಡಬೇಕು. ನಾವೀಗ ಏನೆಲ್ಲ ಸೂತ್ರಗಳನ್ನ ಮಾತಾಡಿದ್ವಿ, ಮನಸ್ಸು ಹೇಗಿರ್ಬೇಕು, ಇಂದ್ರಿಯಗಳು ಹೇಗಿರ್ಬೇಕು, ಊಟ ಹೇಗಿರ್ಬೇಕು, ಊಟದ ಬಗ್ಗೆ ಚಿಂತನೆ ಹೇಗಿರ್ಬೇಕು, ಇವೆಲ್ಲವೂ ಕೂಡ ಸಿಸ್ಟಮ್ ಅಲ್ಲಿ ಬರುತ್ತೆ. ಎಲ್ಲ ಮಂತ್ರಗಳು ಕೂಡ ಭಗವಂತನನ್ನ ಗುರಿಯಾಗಿಟ್ಕೊಂಡು, ಎಲ್ಲ ಜಗತ್ತಿಗೆ ಎಲ್ಲ ಪದಾರ್ಥಗಳಿಗೂ ಕೂಡ ಭಗವಂತ ಕಾರಣ, ಅದು ನಮ್ಮ ಧ್ಯೇಯ. ನಮ್ಮ ಧ್ಯೇಯದಲ್ಲಿ ಆನಂದ, ಭಗವಂತ ಇವೆಲ್ಲವೂ ಒಂದೇ ಅರ್ಥ. ಆ ಭಗವಂತ ಆನಂದವನ್ನ ಪಡಿಬೇಕು, ಅದಕ್ಕೆ ಈ ಮಾರ್ಗದಲ್ಲಿ ನಡಿಬೇಕು ಅಂತ ಎಲ್ಲ ವೇದ ಮಂತ್ರಗಳು ಕೂಡ ನಿರ್ದೇಶ ಮಾಡ್ತಿರ್ತವೆ. ಎಷ್ಟು ಅಧ್ಯಯನ ಮಾಡ್ತೀವೋ ಅಷ್ಟು ನಮಗೆ ತಿಳಿತಾ ಹೋಗುತ್ತಮ್ಮ. ಧನ್ಯವಾದಗಳು ಸ್ವಾಮೀಜಿ. ಮತ್ತೆ ಪೂರ್ಣಿಮಾ ಕೇಳ್ತಾ ಇದ್ದಾರೆ ಸ್ವಾಮೀಜಿ, ಗುರುಜಿ, ದೇಹದ ಭಾವ ಬಿಡಲು ನಮ್ಮ ಸಾಧನೆ ತಿಳಿಸಿ. ದೇಹದ ಭಾವ, ದೇಹದ ಭಾವ ಬಿಡಲು ನಮ್ಮ ಸಾಧನೆ ತಿಳಿಸಿ. ದೇಹದ ಭಾವ. ಭಾವ ಯೋಗ ಸೂತ್ರಗಳಲ್ಲಿ ಧ್ಯಾನವನ್ನೇ ಮಹತ್ವವಾಗಿ ತೆಗೆದುಕೊಂಡಿದ್ದಾರಮ್ಮ. ಮನಸ್ಸಿನ ಶುದ್ಧಿ ಮಾಡಿದಾಗ ದೇಹದ ಭಾವ, ದೇಹ ಬೇರೆ ನಾನು ಬೇರೆ, ಇದೇ ದೇಹದ ಭಾವ ಅಂತ ಹೇಳ್ತೀವಿ. ದೇಹ ಬೇರೆ ನಾನು ಬೇರೆ, ಇದನ್ನ ಬೈಹಾರ್ಟ್ ಮಾಡಿದ್ರೆ ದೇಹದ ಭಾವ ಗೊತ್ತಾಗತ್ತಾ? ಇಲ್ಲ. ನಮ್ಮ ಒಳಗಡೆ ಅದು ಅರಿವಿಗೆ ಬರಬೇಕು. ಮಾವಿನ ಹಣ್ಣು ರುಚಿಯಾಗಿರುತ್ತೆ, ರುಚಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಬೈಹಾರ್ಟ್ ಮಾಡಿದ್ರೆ ಆಗೋದಿಲ್ಲ, ಜಪ ಮಾಡಿದ್ರೆ ಆಗೋದಿಲ್ಲ. ಮಾವಿನ ಹಣ್ಣನ್ನು ತೆಗೆದುಕೋಬೇಕು, ಬಾಯಲ್ಲಿ ತಿನ್ನೋ ಪ್ರಯತ್ನ ಮಾಡಬೇಕು. ಹಾಗೆ ಧ್ಯಾನದ ಭಾವವನ್ನ ಬದುಕಿನಲ್ಲಿ ಎಚ್ಚರವಾಗಿ ಬದುಕಿ, ಊಟ ಎಚ್ಚರವಾಗಿ ಮಾಡಿ, ನಡೆಯುವುದು ಎಚ್ಚರವಾಗಿ ಮಾಡಿ, ಇದನ್ನೇ ಧ್ಯಾನ ಅಂತೀವಿ. ನೀವು ಮಾಡುವ ಕೆಲಸಗಳಲ್ಲಿ ಧ್ಯಾನವನ್ನ, ಅಟೆನ್ಷನ್, ಅವೇರ್ನೆಸ್, ಮೈಂಡ್ಫುಲ್ನೆಸ್ ಅನ್ನ ಹೆಚ್ಚು ಮಾಡಿ. ನಿಮಗೆ ಈ ಡಿಸ್ಟೆನ್ಸ್ ಗೊತ್ತಾಗತ್ತೆ. ಅರೆ, ಇದು ನನ್ನ ಕೈ, ಆ ಕೈಯನ್ನ ನಾನು ಹಿಡಿತಾ ಇದ್ದೇನೆ. ಇದು ನನ್ನ ಬಾಯಿ, ಇದು ನನ್ನ ಹೃದಯ. ಮೊದಲು ಹೊರಗಡೆ ಶುರು ಮಾಡಿ, ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು. ಆಮೇಲೆ ಒಳಗಡೆಗೆ ಹೋಗಿ, ಅದನ್ನೇ ನಾವು ಶ್ವಾಸದಲ್ಲಿ ತೋರಿಸ್ತೇವೆ. ಇದು ಗಾಳಿ ಒಳಗೆ ಹೋಗ್ತಾ ಇದೆ, ಗಾಳಿ ಹೊರಗೆ ಬರ್ತಾ ಇದೆ. ಇದು ನನ್ನ ಗಾಳಿ, ಗಾಳಿ ನಾನಲ್ಲ. ಈ ರೀತಿಯಾದ ಅರಿವಿನ ಪ್ರಯತ್ನ ಅಮ್ಮ. ಅರಿವಿನ ಭಾವದಿಂದ ಕ್ರಮವಾಗಿ ದೇಹ ಬೇರೆ ನಾನು ಬೇರೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್, ಸೊ ನಾನು ಪ್ರತಿ ಸ್ಯಾಟರ್ಡೆ ಈಗ ಫಸ್ಟ್ ಬ್ಯಾಚ್ಗೆ ಕಳಿಸ್ತಾ ಇದೀವಿ. ನೆಕ್ಸ್ಟ್ ವೀಕ್ ಇಂದ ಈ ಬ್ಯಾಚ್ಗೂ ನಾವು 7:00 ಡೈಲಿ ಸಾಟರ್ಡೆ 7:00 ಇರುತ್ತೆ. ನಾನು ಲಿಂಕ್ ಪೋಸ್ಟ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಲಿಂಕ್ ಬಗ್ಗೆ ಕೇಳಿದೀರಾ, ನಾನು ಪೋಸ್ಟ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಕೆಲವ್ರು ಕೇಳಿದ್ದಾರೆ 7 ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಅಂತ. 40 ಮಿನಿಟ್ಸ್ ಇರುತ್ತೆ, 40 ಮಿನಿಟ್ಸ್. ಇನ್ನೊಬ್ರು ಕೇಳಿದ್ದಾರೆ ಸ್ವಾಮೀಜಿ, ಹೌ ಟು ಓವರ್ಕಮ್ FOMO. FOMO ಅಂದ್ರೆ ಏನಮ್ಮ? ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಯಾರಿಗಾದ್ರೂ ಗೊತ್ತಿದೆ? ಸೊ ನಯನ ಅವ್ರೆ, ನೀವೇ ಕ್ವಶನ್ ಕೇಳಿ. ಅದು ನಯನ ಅವ್ರೆ, FOMO ಅಂದ್ರೆ ಏನು? ನಯನ ಅವ್ರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತೆ ಸ್ವಾಮೀಜಿ. ಶಾರ್ಟ್ ಫಾರ್ಮ್ ತುಂಬಾ ಚೆನ್ನಾಗಿದೆ. ನಮಗೂ ಒಂದು ಹೊಸ ವಿಷಯ ಕಲಿಸ್ಕೊಟ್ರು, ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಸರಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಮಿಸ್ಸಿಂಗ್ ಔಟ್ ಅಂತ ಹೇಳಿದ್ರೆ, ಕೊರೋನಾದಂತಹ ಸಮಯದಲ್ಲಿ ನನಗೆ ಅತ್ಯಂತ ಹತ್ತಿರವಿರ್ತಕ್ಕಂಥವ್ರು ದೂರ ಹೊರಟೋದ್ರು, ಸತ್ ಹೋದ್ರು, ತೀರ್ ಹೋದ್ರು. ವಿ ಆರ್ ಮಿಸ್ಸಿಂಗ್ ದೆಮ್. ಸೊ ಮಿಸ್ಸಿಂಗ್ ದೆಮ್, when we miss them we get fear, right? So first the thing is,
ಮಿಸ್ಸಿಂಗ್ ಅಂದ್ರೆ ಏನು? ಸಾವಾಯ್ತು. ನಾವಿಷ್ಟೆಲ್ಲ ತಿಳ್ಕೊಳ್ತಾ ಇದೀವಿ. ಸಾವು ಅಂದ್ರೇನು? ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸ್ವಲ್ಪ ಅಟೆನ್ಷನ್ ಕೊಡಿ. ಸ್ವಲ್ಪ ಎಚ್ಚರದಿಂದ ನೋಡಿ. ಫಿಯರ್, ಭಯವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ನೀವು ಭಯ ಪಟ್ಟಾಗ ಏನೆಲ್ಲ ಆಗುತ್ತೆ? ವಾಟ್ ಹ್ಯಾಪನ್ಸ್ ವೆನ್ ಯು ಗೆಟ್ ಫಿಯರ್? ಬ್ಲಡ್ ಚೇಂಜಸ್ ಇಟ್ ಪಾತ್ಸ್ ವೇ, you get kampana, shivering, many other things happen. So concentrate, observe all those things. When you know what is fear, when you know what is missing, what happens in missing, so definitely you will come out of it, because you are not that. ನಾನು ಅದಲ್ಲ. ಯಾವುದು ಚಂಚಲ ನಡೀತಿದೆ, ಯಾವುದು ಭಯ ಆಗ್ತಿದೆ, ಯಾವುದು ನಾನು ಅಲ್ಲಿಂದ ದೂರ ಆದೆ, ನನಗೆ ಬೇಜಾರಾಗ್ತಿದೆ, ನೀವು ಅದಕ್ಕಿಂತ ಬೇರೆ ಇದ್ದೀರಿ. ಇದಕ್ಕೆ ಧ್ಯಾನವೇ ಮಾರ್ಗ, ಅರಿವೇ ಮಾರ್ಗ. ನಾವು ಅರಿತಷ್ಟು ನಾವು ಅದನ್ನ ಸರಿಯಾಗಿ ತಿಳ್ಕೊಳ್ತೀವಿ. ನೋ ವೆನ್ ವಿ ನೋ ದಟ್. ಸೊ ಬೈ ನೋಯಿಂಗ್ ವಿ ನೋ ಹೂ ಆಮ್ ಐ, ವಾಟ್ ಆಮ್ ಐ, ಅಂಡ್ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಮೀ. ಸೊ ದೆನ್ ವಿಲ್ ಕಮ್ ಔಟ್ ಫ್ರಮ್ ದಟ್. ನೆಕ್ಸ್ಟ್ ಅಂಜಲಿ ಅವರು ಕೇಳಿದ್ದಾರೆ ಸ್ವಾಮೀಜಿ, ಅವ್ರ ಮಕ್ಳಿಗೆ ವೇದ ಹೇಳ್ಕೊಡ್ಬೇಕಂತೆ. ಸ್ವಾಮೀಜಿ ಹತ್ರ ನನಗೆ ಇದಾಗ್ಲೇ ಸುಮಾರು ದಿವಸದಿಂದ ಹೇಳಿದ್ರು, ನಾನು ಮಾತಾಡಿ ಹೇಳ್ತೀನಿ ಸ್ವಾಮೀಜಿ ಹತ್ರ ಅಂತ ಹೇಳಿದ್ದೆ. ಅಂಜಲಿ ಅವ್ರಿಗೆ ಪ್ರಶ್ನೆ ಸ್ಪಷ್ಟತೆ ಹೇಳಿ. ವೇದ ಕಲಿಬೇಕು ಅಂತ ಹೇಳಿದ್ರೆ ಕಲೀರಿ. ವೇದ ಕಲಿಬೇಕು, ವೇದ ಕಲಿಸ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಿದ್ರಂತೆ ಮಕ್ಳಿಗೆ. ಸೊ ಸ್ವಾಮೀಜಿ ಹತ್ರ ಹೇಳಿ ನಮ್ಗೆ ನಮ್ಮ ಮಕ್ಳಿಗೆ ವೇದ ಹೇಳ್ಕೊಡಕ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಇದು ಪ್ರಶ್ನೆ. ಅಲ್ಲಿ ಬಿಡ್ತಾರೆ ಆಶ್ರಮದಲ್ಲಿ. ಹಂಗೆ ನಾನು ಕಲಿಸೋದು ಆನ್ಲೈನ್ ಮುಖಾಂತರನ, ಪ್ರತ್ಯಕ್ಷವಾಗ? ನಿಮ್ದು ಯಾವ ತರ ಅಭಿಪ್ರಾಯ ಇದೆ? ನನ್ನ ಸಮಯದ ಮೇಲೆ ಡಿಪೆಂಡ್ ಆಗುತ್ತಮ್ಮ. ನಾನು ಈಗಲೇ ಮಾತು ಕೊಡ್ಲಿಕ್ಕಾಗೋದಿಲ್ಲ. ಖಂಡಿತ ನಾನು ಹೆಲ್ಪ್ ಮಾಡ್ತೇನೆ. ಯಾವ ರೀತಿ ಕಲಿಸ್ಬೋದು, ಯಾರಿಗಾದ್ರೂ ಶ್ರದ್ಧೆ ಇದ್ರೆ ನಾನು ಖಂಡಿತ ನಿಮ್ ಜೊತೆಗಿರ್ತೇನೆ. ಆದ್ರೆ ಎಷ್ಟು ಟೈಮ್ ಕೊಡ್ಬೋದು, ಹೇಗೆ, ಮತ್ತದು ಈ ಸಮಿತಿಯ ಮೂಲಕ ಆಗ್ಲಿ, ಅಥವಾ ನೀವಿದ್ದೀರಾ, ಕಲಾವತಿ ಇದ್ದಾರೆ, ಸುಜಾತಮ್ಮ ಅವರಿದ್ದಾರೆ, ನೀವೆಲ್ಲರೂ ಒಂದು ಸಿಸ್ಟಮ್ ಮಾಡಿ ಆ ಸಿಸ್ಟಮ್ನ ಮೂಲಕ ಒಂದು ಸಮಯ ಕೊಡ್ಬೋದು. ಯಾಕೆಂತ ಹೇಳಿದ್ರೆ ಇದು ನಮ್ಮದು ಕೂಡ ಒಂದು ಬೇರೆ ಬೇರೆ ರೀತಿಯಾದಂತಹ ಸಮಯದ ನಿರ್ಬಂಧನೆಗಳಿವೆ. ಕಲಿಬೇಕು ಸ್ವಾಮೀಜಿ, ನಾವು ಕಲಿಬೇಕು. ಇದನ್ನ ಒಂದು ಸಿಸ್ಟಮ್ ಮಾಡಿ. ಸೊ ಈಗ ಟೆಕ್ನಾಲಜಿ ಇರೋದ್ರಿಂದ ನನ್ನ ಕೈಲಾದಷ್ಟು ನಾನು ಖಂಡಿತ ಕಲಿಸ್ತೇನೆ. ಸಸ್ವರ ವೇದ ಮಂತ್ರ ತಾವೆಲ್ಲರೂ ಕಲಿಬೇಕು, ಕಲಿಬಹುದು. ಹೇಗೆ, ಏನು, ಹೇಗೆ ಸಮಯ ಮಾಡೋಣ, ಆ ಸಮಯ ನನಗೆ ಹೇಗೆ ಸೆಟ್ ಆಗುತ್ತೆ, ಸ್ವಲ್ಪ ಮಾತನಾಡ್ಕೊಳ್ಳೋಣ, ಒಂದು ನಿರ್ಣಯಕ್ಕೆ ಬರೋಣ. ಖಂಡಿತ ಅವ್ರಿಗೆ ಹಿಡಿಯಪ್ಪ, ಅವ್ರ ಮಕ್ಕಳಿಗೆ ಕಲಿಸಿ. ನಾವೆಲ್ಲರೂ ಕೂಡ ಏನಾದ್ರೂ ಒಂದು ಪ್ರಯತ್ನ ಮಾಡಿ ನಿಮಗೂ ನಿಮ್ಮ ಮಕ್ಕಳಿಗೂ ಕೂಡ ಕಲಿಸುವ ಪ್ರಯತ್ನ ನಾನು ಮಾಡ್ತೇನೆ. ಅಥವಾ ನನ್ನ ಹಾಗೆ ಯಾರಾದ್ರೂ ಕಲಿಸೋರಿದ್ರು ಕೂಡ ಅವರ ಸಂಪರ್ಕವನ್ನು ನಾನು ಕೊಡ್ತೇನೆ. Tejaswini Iyer asking, Guruji, you told us about dreams. What about nightmares, Guruji? So Tejaswini, can you explain the difference of nightmares first? Then I can answer about all those things. If you can type it. Next question togoli, I'll type ಮಾಡೋಣ. Can I leave my kids in your ashram in summer holidays? Definitely you can leave. Definitely. Anjali ji. Tejaswini ji, something that disturbs you sleep. Yes, nightmares. Okay. Tejaswini ji, see, Upanishad speaks about only 3 stages of life. One is awakening, second thing is dream, third thing is deep sleep. Other than these 3, the 4th one is there, that is very deep experiencing life. Okay, so about your nightmares, this will come under either deep sleep. It will not come in deep sleep because you are telling disturbing. It comes in the state of dream only. It may be some kind of nightmares. So why nightmares or dreams happens? Because it is the reflection of thoughts of mind. You live your life in a way, in some other way, in a different way. You think many thoughts. It will be fulfilled. You will be having many things which you want.
Many times you don't get those things which you want. All those things come in your dreams. And the disturbance is you didn't get, it didn't happen the way you wanted. So those kind happens in the dream world. It will disturb. There may be fear, there may be anxious, disturbance, many things, but it comes in dream only. And dream, it doesn't come. It is reflection of your life and thought process. If you change your thought process, change your life, change your the way of life, dreams, nightmares will also definitely change. Take my note, it will definitely change. Next, ಇದೆಯಾ? ಕ್ವಶನ್ಸ್ ಮುಗ್ದಿದೆ. ಎಲ್ರು ಧನ್ಯವಾದಗಳನ್ನ ಹೇಳಿದ್ದಾರೆ. ಬಹಳ ಮತ್ತೊಮ್ಮೆ ಸಂತೋಷ, ತುಂಬಾ ಚೆನ್ನಾಗಿ ಮಾಡಿದ್ರಿ ಎಲ್ಲರೂ ಕೂಡ. ನಿಮ್ಮೆಲ್ಲರ ಜೊತೆ ಇದ್ದು ನನಗೂ ಸಂತೋಷ ಆಯ್ತು. ಮತ್ತೆ ಎಲ್ಲರೂ ಸಿಗೋಣ ಒಂದ್ಸಾರಿ. ಖಂಡಿತ ನಿಮ್ಮ ಆಶ್ರಮಕ್ಕೆ ಬರೋಂತ ಒಂದು ಭಾಗ್ಯ ನಮ್ಗೆ ಸಿಗ್ಲಿ. ಖಂಡಿತ ಎಲ್ರು ಸೇರಿ ಬರೋಣ ಅಂತ ಅನ್ಕೊಂಡಿದ್ವಿ. ಬ್ಯಾಚ್ ಮುಗ್ದಾಗ್ಲಿಂದಾನು ಕಲಾವತಿ ಅವರು ಹೇಳ್ತಿದ್ದಾರೆ ಸ್ವಾಮೀಜಿ, ಎಲ್ಲ ಒಂದ್ಸಲ ಟ್ರಿಪ್ ಹಾಕೋಣ ಸ್ವಾಮೀಜಿ ಆಶ್ರಮಕ್ಕೆ ಅಂತ. ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಸೊ ಆಶೀರ್ವಾದದಿಂದ ಮುಂದೆ ಮುಂದುವರಿಯೋಣ ಎನ್ನುವಂಥದ್ದು. ನೋಡೋಣ ನಮ್ಮ ಭಾಗ್ಯದಲ್ಲಿ ಯಾವತ್ತಿನ ದಿವಸ ಬರೋದಿದೆಯೋ ಖಂಡಿತ ಅದಕ್ಕೆ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳೋಣ. ಈ ಭಾಗ್ಯ ಅನ್ನೋದೊಂದು ವಿಚಿತ್ರವಾದಂತಹ ಶಬ್ದ. ಭಾಗ್ಯ ಎಲ್ಲಿಂದಲೂ ಮೇಲಿಂದ ಬರೋದಿಲ್ಲ, ನೀವು ಪ್ರಯತ್ನ ಮಾಡ್ಬೇಕು. ನೀವ್ ಅಂದ್ಕೊಂಡ್ರೆ ನಾಳೆನೇ ಪ್ಲಾನ್ ಮಾಡಿ, ಆದ್ರೆ ನೀವ್ ಹೇಳ್ತೀರಾ ಅಯ್ಯೋ ಸ್ವಾಮೀಜಿ ಆಗತ್ತಾ? ಆಗತ್ತೆ ಅಲ್ಲ, ನಾನ್ ಪ್ರಯತ್ನ ಮಾಡೋದಿಲ್ಲ. ನಾನ್ ಯಾವಾಗ್ಲೂ ಈ ತರ ನಂಬ್ತೇನೆ. ಸೊ ನಿಮ್ಮ ಪ್ರಯತ್ನ ಖಂಡಿತ ನಿಮ್ಗೆ ಯಾವಾಗ ಆಗತ್ತೆ ಖಂಡಿತ ಬನ್ನಿ. ನಾವೆಲ್ಲರೂ ಕೂಡ ಇದು ನಮ್ಮ ಆಶ್ರಮ ನಿಮ್ಮದು ಅನ್ನೋದೇನಿಲ್ಲ. ನಾವು ಸನ್ಯಾಸಿಗಳೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ, ನಾವುಗಳೆಲ್ಲ ಹಾವುಗಳಿದ್ದಾಗೆ, ಯಾರೋ ಹುತ್ತ ಕಟ್ತಾರೆ ಗೆದ್ದಲುಗಳು, ನಾವು ಬಂದು ಸೇರ್ಕೊಂಡಿರ್ತೀವಿ. ಅದೇ ರೀತಿ ನಾವು ಕೂಡ, ನೀವು ಬಂದು ಸೇರ್ಕೊಳ್ಳಿ. ಓಕೆ, ಧನ್ಯವಾದಗಳು. ಮುಗಿಸೋಣವಾ? ಮುಗಿಸೋಣವಾ ಅಮ್ಮ? ಆಯ್ತು ಶಾಂತಿ ಪಾಠ ಆಯ್ತು ಸ್ವಾಮೀಜಿ. ಶಾಂತಿ ಪಾಠ ಮಾಡೋಣ. ಓಂ ದ್ಯೌ ಶಾಂತಿಃ ಅಂತರಿಕ್ಷಂ ಶಾಂತಿಃ ಪೃಥಿವೀ ಶಾಂತಿಃ ಆಪಃ ಶಾಂತಿಃ ಓಷಧಯಃ ಶಾಂತಿಃ ವನಸ್ಪತಯಃ ಶಾಂತಿಃ ವಿಶ್ವೇ ದೇವಾಃ ಶಾಂತಿಃ ಬ್ರಹ್ಮ ಶಾಂತಿಃ ಸರ್ವಂ ಶಾಂತಿಃ ಶಾಂತಿರೇವ ಶಾಂತಿಃ ಸಾಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವೇಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ. ನಾಳೆ ಸಂಜೆ 6:30 7:30 ವರೆಗೂ
ಅಶ್ವಿನಿ ಜಿ ಕ್ಲಾಸ್ ಇರುತ್ತೆ. ನಾಳೆ ಕೊನೆ ಕ್ಲಾಸ್ ಇರೋದ್ರಿಂದ ಅಶ್ವಿನಿ ಜಿ ಫುಲ್ ಚಾಪ್ಟರ್ನ ಅವ್ರು ಕಂಪ್ಲೀಟ್ ಮಾಡ್ತಾರೆ. ದಯವಿಟ್ಟು ನಾಳೆ ಎಲ್ಲಾರು ಅಟೆಂಡ್ ಮಾಡಿ. ಮತ್ತೆ ರಿಪೀಟ್ ಆಗೋದಿಲ್ಲ ಕ್ಲಾಸು. ನಾಳೆನೆ ಲಾಸ್ಟ್ ಇರೋದ್ರಿಂದ ಥಿಯರಿಕಲಿ ನಾಳೆ ಲಾಸ್ಟ್ ಇದೆ. ಸಂಡೇ ನಾವು ಎಕ್ಸಾಮ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಎಕ್ಸಾಮ್ ಇನ್ಸ್ಟ್ರಕ್ಷನ್ ಮತ್ತೆ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ ಇರುತ್ತೆ. ಸೊ ಯಾರು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹಾಡು ಹೇಳಕ್ಕೆ ಇಚ್ಛೆ ಪಡ್ತೀರಾ, ಕನ್ನಡದ ಬಗ್ಗೆ ಹಾಡು ಹೇಳಕ್ಕೆ ಇಚ್ಛೆ ಪಡ್ತೀರಾ, ನೀವು ಗ್ರೂಪ್ ಅಲ್ಲಿ ಹೆಸರುಗಳನ್ನ ಕೊಡಿ. ನಮ್ಗೆ ಗ್ರೂಪ್ ಅಲ್ಲಿ ಹೆಸರುಗಳನ್ನ ಕೊಡಿ. ಹಾಗೆ ನಾಳೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾಳೆ ಅಶ್ವಿನಿ ಜಿ ಕ್ಲಾಸ್ ಇರುತ್ತೆ 6ರಿಂದ 7:15 ಬೆಳಗ್ಗೆ ಬಂದು ರಘುಪ್ರಸಾದ್ ಅವ್ರದ್ದು ಕ್ಲಾಸ್ ಇರುತ್ತೆ. ಅವರು ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ನಾಳೆ ಅವರು ನಿಮ್ಗೆ YCB ಸಿಲೆಬಸ್ ಬಗ್ಗೆ ಮತ್ತೆ ಹ್ಯೂಮನ್ ಅನಾಟಮಿ ಬಗ್ಗೆ ನಿಮ್ಗೆ ಕ್ಲಾಸ್ ತಗೊಂತಾರೆ. ಬೆಳಗ್ಗೆ ಕ್ಲಾಸು. ಸಂಜೆ ಕ್ಲಾಸ್ ಬಂದು ಅಶ್ವಿನಿ ಜಿದ್ ಇರುತ್ತೆ. ನಾಳೆ ಯಾರು ಮಿಸ್ ಆಗ್ಬಾರ್ದು, ಅದು ಎಕ್ಸಾಮ್ ಪೋರ್ಷನ್ಸ್ ಇರುತ್ತೆ. ಆದ್ರೆ ಯಾರು ಹೆಸರು ಕೊಡ್ತಿದ್ದೀರಾ ಹಾಡು ಹೇಳಕ್ಕೆ, ಕನ್ನಡದ ಬಗ್ಗೆ ಹಾಡು ಹೇಳೋದಕ್ಕೆ ಗ್ರೂಪ್ ಟೈಪ್ ಮಾಡಿ. YCB ಎಕ್ಸಾಮ್ ಯಾರಿಗಾದ್ರೂ ಕಟ್ಲಿಕ್ಕೆ ಇದ್ರೆ ಅವರೊಂದು ಲಿಸ್ಟ್ ಮಾಡಿದ್ರೆ ಪತಂಜಲಿ ವತಿಯಿಂದ ಅವ್ರಿಗೆ ಎಕ್ಸಾಮ್ ಕೊಡಿಸ್ಬೋದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ YCB ಎಕ್ಸಾಮ್ ಲೆವೆಲ್ 1 ಲೆವೆಲ್ 2 ಈಗ ನೀವು ಏನ್ ಪೋರ್ಷನ್ ಮಾಡಿದ್ದೀರಾ ಅದರಲ್ಲಿ ನೀವು ಅಲ್ಲ ಕೊಡ್ತಾರೆ, ಅವರಿಗೆ ನಾವು ಅರೇಂಜ್ ಮಾಡ್ಬೋದು. ಅಲ್ಲ ಒಂದ್ ನಿಮಿಷ ಗಾಯತ್ರಿಜಿ, ನಾ ಮಾತಾಡ್ತಾ ಇದ್ದೀನಿ. YCBದು ಲೆವೆಲ್ 1 ಲೆವೆಲ್ 2 ಯಾರಿಗಾದ್ರೂ ಎಕ್ಸಾಮ್ ಕೊಡ್ಬೇಕು ಅಂದ್ರೆ ಓಂ ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಓಂ YCBದು ಯಾರಿಗಾದ್ರೂ ಎಕ್ಸಾಮ್ ಕೊಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಅವರೊಂದು ಲಿಸ್ಟ್ ಕೊಡಿ, ಅವ್ರದ್ದು ಪತಂಜಲಿ ವತಿಯಿಂದ ಎಕ್ಸಾಮ್ ಮಾಡಿಸ್ಬೋದು. ಮ್ಯಾಮ್ ಲೆವೆಲ್ 1 ಆಗುತ್ತೆ ಮ್ಯಾಮ್. ಇಲ್ಲ ಇವಾಗ ನೀವು ಮಾಡ್ತಾ ಇರೋದು ಕೋರ್ಸ್ ಬಂದು ಯೋಗ ಅಸಿಸ್ಟೆಂಟ್ ಯೋಗ ಟೀಚರ್ ಅಂತ. YCB ಎಕ್ಸಾಮ್ ಬಂದು ಅದು ಗವರ್ಮೆಂಟ್ ಆಫ್ ಇಂಡಿಯಾದು ಎಕ್ಸಾಮ್ ಆಗಿರುತ್ತೆ. ಆಯುಷ್ ಡಿಪಾರ್ಟ್ಮೆಂಟ್ ಇಂದ ನೀವು ಅದು ಎಕ್ಸಾಮ್ಗೆ ಅರ್ಹರಾಗ್ತೀರಾ. ಯಾವುದೇ ಆಯುಷ್ ಡಿಪಾರ್ಟ್ಮೆಂಟ್ ಆಗ್ಲಿ ಗವರ್ಮೆಂಟ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಈ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇವಾಗ ನೀವು ಮಾಡ್ತಾ ಇರೋದು ಅಸಿಸ್ಟೆಂಟ್ ಯೋಗ ಟೀಚರ್ ಅಂತ. ಇದು ಬಂದು ನಿಮ್ಗೆ ಯೋಗ ಇನ್ಸ್ಟ್ರಕ್ಟರ್. ಇದು ಒಂದು ಸಂಘಟನೆದು ಪತಂಜಲಿಯಿಂದ ನೀವು ಮಾಡ್ತಾ ಇದ್ದೀರಾ. YCB ಸರ್ಟಿಫಿಕೇಶನ್ ಬಂದು ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ಇರುತ್ತೆ. ಅದು ನಾಳೆ ಕ್ಲಾಸಸ್ ಅಟೆಂಡ್ ಮಾಡಿ ನಿಮ್ಗೆ ಡೀಟೇಲ್ಸ್ ಕರೆಕ್ಟ್ ಆಗಿ ಸಿಗುತ್ತೆ. ಆಮೇಲೆ ಇನ್ನೊಂದು ಗ್ರೂಪ್ ಅಲ್ಲಿ ಇವಾಗ ನಾನು ಬರೀ 34 ಜನ ಇದ್ರೆ ನಾನು ಎಲ್ಲಾರ್ಗು ಹೇಳ್ಬೇಕಾಗಿತ್ತು. ನಾವು 3rd ಬ್ಯಾಚ್ ಅಲ್ಲಿ ಎಲ್ಲಾರು ಸುಮಾರು ಜನ 2nd ಬ್ಯಾಚ್ ನವರು ಜಾಯಿನ್ ಆಗಿದ್ದೀರಾ. ನೀವು ಜಾಯಿನ್ ಆಗಿ ಬೇಡ ಅನ್ನೋಲ್ಲ, ಇನ್ನೊಂದ್ಸಲ ನೀವು ಕೋರ್ಸ್ ಬೇಕಾದ್ರೆ ಕಂಪ್ಲೀಟ್ ಆಗಿ ನೀವು ಮಾಡ್ಕೋಬಹುದು. ನೀವು ಮತ್ತೆ ಅಲ್ಲಿ 1099 ರೂಪೀಸ್ ಕೊಟ್ಟು ನೀವು ಜಾಯಿನ್ ಆಗ್ಬೇಕಾಗುತ್ತೆ. ಅದು 3rd ಬ್ಯಾಚ್ ಅಂತ ನಾನು ಅದಕ್ಕೆ ಅಷ್ಟು ನೀಟಾಗಿ ರೆಫರ್ ಮಾಡಿರೋದು. ಅಸಿಸ್ಟೆಂಟ್ ಯೋಗ ಟೀಚರ್ ಟ್ರೈನಿಂಗ್ 3rd ಬ್ಯಾಚ್ ಅಂತ. ಸೊ ಮ್ಯಾಮ್ ನಾಳೆ ಇದನ್ನ ನಾವು ಅನೌನ್ಸ್ ಮಾಡ್ಬೇಕು. ಸುಮಾರು ಜನ 2nd ಬ್ಯಾಚ್ ನವರೆಲ್ಲ ಸೇರ್ಕೊಳ್ತಾ ಇದ್ದಾರೆ ಅದರಲ್ಲಿ. ನಾಳೆ ಇದನ್ನ ನಾವು ಅನೌನ್ಸ್ ಮಾಡ್ಬೇಕಾಗುತ್ತೆ. ಅನುಜಿ, ಕಲಾವತಿ ಮ್ಯಾಮ್ ಅಂಡ್ ಸುಜಾತ ಮ್ಯಾಮ್, ಇದು ನಾಳೆ 3 ಜನದಲ್ಲಿ ಯಾರನ್ನ ಒಬ್ರು ಇದನ್ನ ಅನೌನ್ಸ್ ಮಾಡಿ. ನಾನು ಇಲ್ಲ ಅಂದ್ರೆ ಯಾಕಂದ್ರೆ ಸುಮಾರು ಜನ ಸೇರ್ಕೊಂತಾ ಇದ್ದಾರೆ ಅದಕ್ಕೆ. ಸರಿ ಮ್ಯಾಮ್ ಮತ್ತೆ ಈ ಇವಾಗ ನೋಡಿ 108 ಮಾಡ್ತಾ ಇಲ್ಲ. ಯಾಕಂದ್ರೆ 108 ಮಾಡಕ್ಕೆ ನನಗೆ ಆಕ್ಚುಲಿ ಯಾರು ನನಗೆ ಯೋಗ ಮಾಡ್ತಿರೋ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ನಾನು ನೋಡಿಲ್ಲ. ಇಲ್ಲಿ ಯಾರು ಬೆಳಗ್ಗೆ ಎದ್ದು ಯೋಗನೇ ಮಾಡ್ತಾ ಇಲ್ಲ. ಯಾವ ರೀತಿ ನಾವು ಧೈರ್ಯದಿಂದ ಮಾಡಿಸೋದು ಅವರಿಗೆ ಹೇಳಿ? ಎಲ್ಲಾ ಸುಮ್ಮನೆ ಕೂತ್ಕೊಂಡಿರ್ತಾರೆ. ನೋಡಿ ಗಾಯತ್ರಿ ಜಿ, ಸುಜಾತಕ್ಕ 5:30ಗೆ ನಮ್ದು ಫಸ್ಟ್ ಬ್ಯಾಚ್ ಬಂದ್ಬಿಟ್ಟು 5:15ಗೆಲ್ಲ ಎಲ್ರು ಜಾಯಿನ್ ಆಗಿದ್ರು. ಇದು 6:30 ವರೆಗೂ 6ಗೆ ಆದ್ಮೇಲೆ ಜಾಯಿನ್ ಆಗ್ತಾರೆ ಈ ಬ್ಯಾಚ್ ನವರು. ಒಂದು ಪ್ರೋಟೋಕಾಲ್ ಇಲ್ಲ, ಒಂದು ಡಿಸಿಪ್ಲಿನ್ ಇಲ್ಲ, ಏನಿಲ್ಲ. ಈಗ ಕೆಲವು ಕ್ಲಾಸ್ ಆಗುವಾಗಲೇ ಲೆಫ್ಟ್ ಆಗಿ ಹೋಗ್ಬಿಡ್ತಾರೆ. ಅದು ಕ್ಲಾಸ್ ಇದು ಒಂದು ಡಿಸಿಪ್ಲಿನ್ ಅಲ್ಲ ಇದು ಆಕ್ಚುಲಿ. ಇಲ್ದಿದ್ರೆ ನಮ್ಗೆ ಹೇಳೋದು ನಾವು ಅರ್ಜೆಂಟ್ ಇದೀವಿ. ಹೇಳಿ ಮೇಡಮ್, ಇದು ಎಕ್ಸಾಮ್ ಆನ್ಲೈನ್ ಅಲ್ಲಿ ಇರುತ್ತಾ? ಹೌದು, ಆನ್ಲೈನ್ ಅಲ್ಲೇ ಇರೋದು ಎಕ್ಸಾಮ್. ಈಗ ನೋಡಿ ನೀವು ಆಫ್ಲೈನ್ ಅಲ್ಲಿ ಮಾಡ್ತೀವಿ ಅಂದ್ರೆ ಎಲ್ಲರೂ ರೆಡಿ ಆಗ್ತೀರಾ? ಒಂದ್ ಕಡೆ ಸೇರ್ತೀರಾ? ಎಲ್ಲಾ ಡಿಸ್ಟ್ರಿಕ್ಟ್ ನವರು
ನೀವ್ ರೆಡಿ ಅಂದ್ರೆ ನಾವ್ ರೆಡಿ ಸೇರ್ಸಕ್ ರೆಡಿ. ಹಾ ಹೌದು ರೆಡಿ ನೋಡಿ ಸಂಡೇ ಯಾವ್ದಾನ ಒಂದು ಪ್ಲೇಸ್ ಅಲ್ಲಿ ಸೆಂಟ್ರಲ್ ಆಗಿ ಸೆಂಟ್ರಲ್ ಡಿಸ್ಟ್ರಿಕ್ಟ್ ಅಲ್ಲಿ ಸೇರೋಣ. ಸಾಧ್ಯನಾ? ಇಲ್ಲ ತಾನೇ? ಹಾಗೆ ಆನ್ಲೈನ್ ಅಲ್ಲಿ ಕ್ಲಾಸ್ ಇರೋದ್ರಿಂದ ಆನ್ಲೈನ್ ಅಲ್ಲೇ ಎಕ್ಸಾಮ್ ಇರುತ್ತೆ. ಓಕೆ, ಥ್ಯಾಂಕ್ ಯು. ಇವತ್ತು ಹೇಳಿದೀವಿ ಎಕ್ಸಾಮ್ ಡೀಟೇಲ್ಸ್ ಎಲ್ಲ ನಾವು ಸಂಡೇ ಕೊಡ್ತೀವಿ. ಸಂಡೇ ನಿಮ್ಗೆ ಪ್ರತಿಯೊಂದು ಎಕ್ಸಾಮ್ ಹೇಗಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಏನು, ಎಷ್ಟು ಗಂಟೆಗೆ ಲಾಗಿನ್ ಆಗ್ಬೇಕು, ಹೇಗೆ ಲಾಗಿನ್ ಆಗ್ಬೇಕು, ಪ್ರತಿಯೊಂದು ಸಂಡೇ ಕೊಡ್ತೀವಿ. ಸಂಡೇ ಕೊಡ್ತೀವಿ. ತಾಳ್ಮೆಯಿಂದ ಕಾಯಿರಿ. ಯಾಕಂದ್ರೆ ನಂಗೆ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ದೀರಾ. ನಾನು 3-4 ದಿವಸದಿಂದ ಅದನ್ನೇ ಹೇಳ್ತಿರೋದು. ಸಂಡೇ ಹೇಳ್ತೀವಿ. ಥ್ಯಾಂಕ್ ಯು ಮ್ಯಾಮ್. ನಾಳೆ ಲಾಸ್ಟ್ ಭಜನೆ ಇಲ್ಲ, ಆಗಿಲ್ಲ. ಅದಕ್ಕೆ ಭಜನೆಗೆಲ್ಲ ಟೈಮ್ ಅಲ್ಲ. ದೇಶಭಕ್ತಿ ಗೀತೆ ಏನಾದ್ರು ಹಾಡುವವರಿದ್ರೆ, ಅಲ್ಲ ದೇಶಭಕ್ತಿ ಗೀತೆ ಏನಾದ್ರು ಇದ್ರೆ ಹಾಡಿ. ನೆಕ್ಸ್ಟ್ ಬ್ಯಾಚ್ ಮಾಡ್ತೀವಲ್ಲ, 3rd ಬ್ಯಾಚ್ ಮತ್ತೆ ಭಜನೆ ಇದ್ದಾಗ ನಿಮ್ಗೂ ಅವಾಗ ಲಿಂಕ್ ಕೊಡ್ತಿರ್ತೀವಿ, ನೀವು ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಬ್ಯಾಚ್ಗೆ ಸಮೇತ ಕೆಲವು ಇಂಪಾರ್ಟೆಂಟ್ ಲಿಂಕ್ಗಳು ನಿಮ್ಗೂ ಕೊಡ್ತೀವಿ. ಈಗ ಅಗ್ನಿಹೋತ್ರದೇ ಆಗಿರ್ಬೋದು, ಭಜನೆ ಕ್ಲಾಸಸ್ ಆಗಿರ್ಬೋದು, 2nd ಬ್ಯಾಚ್ಗೂ ನಾವು ಲಿಂಕ್ ಕೊಡ್ತೀವಿ. ನೀವು ಅವಾಗ ಜಾಯಿನ್ ಆಗ್ಬೋದು, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಮ್ಯಾಮ್ ಅಗ್ನಿಹೋತ್ರ ಮಾಡೋದು ಮೆಟೀರಿಯಲ್ ಮ್ಯಾಮ್, ಏನೇನ್ ಶ್ಲೋಕ ಓದ್ಬೇಕು ಅಂತ ಅವತ್ತು ಕಲಾವತಿ ಮ್ಯಾಮ್ ಮಾಡಿದ್ರಲ್ವಾ? ಅಗ್ನಿಹೋತ್ರನ ನಾವು ಟೀಚ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಇದೆ. ಸೊ ಅವಾಗ ನೀವು ಜಾಯಿನ್ ಆಗಿ ಪ್ರತಿಯೊಂದು ನಿಧಾನವಾಗಿ ಒಂದು ಸಣ್ಣ ಸಣ್ಣ ಲೈನ್ ಮಂತ್ರನು ನಿಮ್ಗೆ ಹೇಳ್ಕೊಡ್ತಾರೆ. ಏನೇನ್ ಬೇಕಾಗುತ್ತೆ, ಅದು ಹೇಗ್ ಮಾಡ್ಬೇಕು, ಮಂತ್ರ ಹೇಗೆ, ಅದು ಅಸಸ್ವರ ಅಂತ ಏನೋ ಬರುತ್ತೆ, ಅವೆಲ್ಲ ಹೇಗೆ ಉಚ್ಚಾರಣೆ ಮಾಡ್ಬೇಕು, ಪ್ರತಿಯೊಂದು ಹೇಳ್ಕೊಡ್ತಾರೆ ನಿಮ್ಗೆ. ಅದಕ್ಕೂ ಒಂದು ಬ್ಯಾಚ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅದನ್ನ ಮಾಡ್ತೀವಿ. ಓಂಜಿ ಆತರ ಬ್ಯಾಚ್ ಮಾಡುವಾಗ ನಮ್ಗೆ ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀರಲ್ವಾ? ಖಂಡಿತ AYT ಎಲ್ಲಾನು ನಾವು ಕಳಿಸ್ತೀವಿ, ಖಂಡಿತ ಆಗ್ತೀವಿ. ಮಾಡ್ತಿರೋದೇ ನಿಮ್ಗೋಸ್ಕರ. ನಿಮ್ಗೆ ನಾವು ಗ್ರೂಪ್ ಅಲ್ಲಿ ಹಾಕ್ಲಿಲ್ಲ ಅಂದ್ರೆ ಹೇಗೆ? ಖಂಡಿತ ಹಾಕ್ತೀವಿ. ಮ್ಯಾಮ್ ಆಸನಗಳು ಮಾಡೋಣ ಮ್ಯಾಮ್, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡ್ ಮಾಡೋಣ. ಬಿಕಾಸ್ ನಾಳೆಯಿಂದ ಮತ್ತೆ ನಾವೆಲ್ಲ ಮಿಸ್ ಆಗ್ತೀವಲ್ವಾ? ಇಲ್ಲ, ಇವಾಗ ಆಸನದ್ ಮುಗ್ದೋಯ್ತಲ್ಲ ಅಂಜಲಿ ಅವರೇ. ನಾಳೆ ಒಂದು ದಿವಸ ನಿಮ್ಗೆ ಕ್ಲಾಸ್ ಇರೋದು. ಬೆಳಗ್ಗೆ ಅನಾಟಮಿ ಇದೆ, ಸಂಜೆ ಬಂದು ಆಯುರ್ವೇದ ಕ್ಲಾಸ್ ಇದೆ. ಸೊ ಸಂಡೇ ಬಂದು ನಮ್ಗೆ ಒಂದು ರಾಜ್ಯೋತ್ಸವ ಪ್ರೋಗ್ರಾಮು ಮತ್ತೆ ಎಕ್ಸಾಮ್ಗೆ ಪ್ರಿಪರೇಷನ್ಸ್, ಎಕ್ಸಾಮ್ ಇರ್ಬೇಕು ಅಂತ ಇದೆ. ನಾವ್ ಇನ್ನೂ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಸಾಟರ್ಡೆ ಸೂರ್ಯ ನಮಸ್ಕಾರ ಮಾಡಿಸ್ಬೇಕು ಎಲ್ಲ ಬ್ಯಾಚ್ನವ್ರಿಗೂ ಅಂತ. ಸೊ ಅವಾಗ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ ಸಾಟರ್ಡೆ ಒಂದು 25 ಹಾಗೆ ಮಾಡಕ್ಕೆ ಇದ್ ಮಾಡಿ. ಅದಕ್ಕೆಲ್ಲ ಒಂಚೂರು ಪ್ಲಾನ್ ಮಾಡ್ತಾ ಇದೀವಿ. ಟೈಮ್ ಬೇಕು. ಟೈಮ್ ತಗೊಂಡಿದೀವಿ ನಾವು ನಿಮ್ಗೆಲ್ಲಾನು ನಾವು ಅಪ್ಡೇಟ್ ಮಾಡ್ತೀವಿ ಅದ್ರ ಬಗ್ಗೆ. Sure, ma'am. Okay. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಗ್ರೂಪ್ ಇಂದ ಲೀವ್ ಆಗಿ ಇನ್ನು ಕೆಲವರು ಇದ್ದೀರಾ? ನನಗೆ ರಿಮೂವ್ ಮಾಡಿ ಸಾಕಾಯ್ತು ಅವಾಗ್ಲಿಂದ. ಆಯ್ತು, ಎಲ್ಲಾರು ರಿಮೂವ್ ಮಾಡಿದ್ದು. ಪ್ರಮೀಳಾಜಿ ಬಂದಿಲ್ಲ. ಓಕೆ ಅಕ್ಕ. ಸುಜಾತಾ ಮೇಡಮ್ ಎಲ್ಲೋದ್ರು?
ಸ್ಟೂಡೆಂಟ್ಸ್ ಉದ್ದಕ್ಕಿದ ಪಟ 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 ಅಂತ ತಕೊಂಡೋದೆ ಬಂದ್ರು ಮ್ಯಾಮ್ ತೆಗೆದ್ಬಿಟ್ಟ ನಾನು ಸಾರಿ ನಾನು ಉದ್ದಕ್ಕೂ ಲೀಸ್ಟ್ ಇತ್ತಲ್ಲ ಅಲ್ಲ ನೀವು ತೆಗ್ದಿದ್ದಲ್ಲ ನೀವು ತೆಗ್ದಿದ್ದಲ್ಲ ಅದು ಆಕ್ಚುಲಿ ನನ್ಗೆ ಒಬ್ರು ಇವತ್ತು ಶರತ್ ಪೂರ್ಣಿಮಾ ಅಲ್ವಾ ಶರತ್ ಪೂರ್ಣಿಮಾಗ ಅವ್ರಿಗೆ ಅಸ್ತಮಾ ಇದೆ ಸೊ ಅವ್ರದ್ದು ಒಂದು ಫೋನ್ ಬಂತು ನಾನು ಎಷ್ಟು ಗಂಟೆಗೆ ಪಾಯಸ ಮೇಲೆ ಇದಕ್ಕೆ ಮೂನ್ ಲೈಟಿಗೆ ಇಟ್ಟು ಎಷ್ಟು ಗಂಟೆ ತಿನ್ಬೇಕು ಅಂತ ನಮ್ ಕ್ಲಾಸ್ನವ್ರೆ ಅವರು ಸೊ ಅವರಿಗೆ ನಾನು ಅದೇ ಹೇಳ್ತಾ ಇದ್ದೆ ಅವರು ಫೋನ್ ಮಾಡಿದ್ರು ಅಷ್ಟೇ ಎಲ್ಲಾನು ನಾನೇ ರಿಮೂವ್ ಮಾಡಿದೆ ನೀವು ತೆಗಿದ್ರಿ ನನ್ನನ್ ತೆಗ್ದ್ರಿ ನನ್ನನ್ ಮಾಡ್ಲಿಲ್ಲ ಅವ್ರ ಫೋನ್ ಬಂತು ಅಂತ ಕಟ್ ಆಯ್ತು ಹೌದೌದು ಹಾಗೆ ಇವ್ರು ಅನುಜ